ಓಂ ಶಾಂತಿ ರೀ. ಆ ಇವತ್ತಿನ ಟಾಪಿಕ್ ರೀ ಮಹಾಭಾರತ್ ಬಗ್ಗೆ ರೀ. ಅದು ಯಾಕಂದ್ರ ಒಬ್ರು ಯಾರೋ ಅಕ್ಕೋರು ಮಹಾಭಾರತ್ ರಾಮಾಯಣ ಬಗ್ಗೆನೂ ನಮಗ್ ಹೇಳ್ಕೊಡ್ರಿ ಅಂತಂದ್ರಿ. ಈ ಮಹಾಭಾರತ ಬಗ್ಗೆ ಅನ್ಕೊಂಡಿದ್ವಿ ರೀ, ಆದ್ರೂ ಇಷ್ಟ ನಮಗೆ ಅರ್ಥ ಗೊತ್ತಿರ್ಲಿಲ್ಲ. ಸಣ್ಣವ್ರಿದ್ದಾಗ ರವಿವಾರಕ್ಕೊಮ್ಮೆ ಬರ್ತಿತ್ರಿ. ಮನೆ ಹಚ್ಚಿದ ನಮ್ಗೆ ಏನ್ ಎಂದು ಇಂಟ್ರೆಸ್ಟ್ ಇಲ್ಲ, ಸೇರತಿರ್ಲಿಲ್ರಿ. ಗದ್ಲ ಅವ್ರ ಮಕ್ಳತ್ತ ಇವ್ರ ಮಕ್ಳತ್ತ ಏನೇನೋ ಸೇರ್ತಿರ್ಲಿಲ್ರಿ. ಅದ ಅಕ್ಕೋರ್ ಇಲ್ಲ ಓಂ ಶಾಂತಿ ಬಂದ ಅಕ್ಕೋರ್ ಬಾಯಾಗ ಬಾಳ ಚಂದ ಬರುದ್ರಿ ಮಹಾಭಾರತ. ಅವ್ರ ಕೇಳ್ದಾಗ ಕೇಳ್ಕೋತಿರ್ಬೇಕಲ್ಲ ಮಹಾಭಾರತ. ಅಕ್ಕೋರ್ ಬಾಯಾಗ ಬಾಳ ಚಂದ ಬರ್ತಿತ್ರಿ ಅದು ಮಹಾಭಾರತ. ಆದ್ರೆ ಇವ್ರು ಹೇಳಿದಾರತ್ ಹೇಳಿ ಇವತ್ ಅದ್ರ ಬಗ್ಗೆ ಚರ್ಚೆ ಮಾಡೋಣ್ರಿ. ಬಾಬಾ ನನಗೆ ಎಷ್ಟ್ ಹೇಳಿದ ನಾನ್ ನಿಮ್ಗೆ ಅಷ್ಟೇ ಶೇರ್ ಮಾಡ್ತೀನಿ. ತಪ್ಪಿದ್ರೆ ಕ್ಷಮ ಮಾಡ್ರಿ, ಯಾಕಂದ್ರೆ ಬಹಳ ಆಳ ಐತ್ರಿ ಮಹಾಭಾರತ. ಮಹಾಭಾರತ ನನಗ ಎಷ್ಟ್ ತಿಳುವಳಿಕೆ ಐತೆ ಅಷ್ಟೇ. ಏನಂದ್ರ ರೀ, ಶುರು ಆಗಿದ್ದನ 5 ವಿಕಾರಗಳ್ರಿ. ಮಹಾಭಾರತ ಶುರು ಆಗಿದೆ 5 ವಿಕಾರ. ಅದ್ರ ಮೊದಲನೇ ವಿಕಾರದಿಂದನ ಶುರು ಆತ್ರಿ. ಕಾಮ ವಿಕಾರದಿಂದನ ಶುರು ಆತ್ರಿ ಮಹಾಭಾರತ. ಎಲ್ಲದಕ್ಕೂ ಜಡ ಯಾವ್ದಂದ್ರ ಕಾಮ ವಿಕಾರ. ಯಾಕ ಶಾಂತನುಗ ಗಂಗಾ ಮೇಲೆ ಮೋಹ ಆಯ್ತು, ಕಾಮ ವಿಕಾರ ಹುಟ್ಟುತ್ತ. ಅಲ್ಲಿಂದ ಎಲ್ಲ ಪ್ರಾರಂಭ ಆಯ್ತು. ಪೂರಾ ಮಹಾಭಾರತ ಎಪಿಸೋಡ್ ಏನಂದ್ರೆ ಕಾಮ ವಿಕಾರ, ಕ್ರೋಧ ವಿಕಾರ, ಅಹಂಕಾರದ ಪ್ರತೀಕ, ರಿವೆಂಜದ ಪ್ರತೀಕ. ನೀವ್ ಏನ್ ಬೇಕಾದ ಒಂದೊಂದ್ ಕ್ಯಾರೆಕ್ಟರ್ ತಗೋರಿ, ಅವನ್ ಮೇಲೆ ಶೇಡ್ ಇರ್ತತ ಅದಕ್ಕೆ ಅವ್ನ್ ಪ್ಲಾನ್ ಮಾಡಿರ್ತಾನ್ರಿ. ಇವನ್ ಮೇಲೆ ಶೇಡ್ ಇರ್ತೈತ್ರಿ, ಅದಕ್ಕೆ ಇವ್ ಪ್ಲಾನ್ ಮಾಡ್ತಾನ್ರಿ. ಅವನ್ ಮೇಲೆ ತಿರ್ಸ್ಕೋಬೇಕಾಗಿರ್ತೈತಿ, ಅದಕ್ಕೆ ಇವ್ ಮುಂದ್ ಬಿಟ್ಟಿರ್ತಾನ್ರಿ. ಬರೀ ಅದೈತ್ರಿ, ಬರೀ ಇವ ಅದಾವ್ರಿ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಅಧಿಕಾರನ ಬಿಟ್ಟು ಕೊಡಬಾರ್ದು, ಅಹಂಕಾರ. ದುರ್ಯೋಧನ ಏನ್ರಿ, ನಾ ಬಿಟ್ಟು ಕೊಡಬಾರ್ದು ಅಧಿಕಾರ. ಧೃತರಾಷ್ಟ್ರ ಏನ್ರಿ, ಮೋಹಕ ವಶ. ಯಾಕಂದ್ರೆ ನನ್ ಮಗಾನ ಶ್ರೇಷ್ಠ ಇದಾಗಬಾರ್ದು. ಅವನಿಗೂ ಒಂದ್ ಏನಿರ್ತೈತಿ ಅಂದ್ರೆ ರಿವೆಂಜ್ ಇರ್ತೈತಿ, ಏನಿರ್ತೈತಿ, ದ್ವೇಷ ಇರ್ತೈತಿ. ಯಾಕಂದ್ರ ಅವ್ ಕುರುಡಿರ್ತಾನಂತ ಹೇಳಿ ಸಣ್ಣವನ್ ಪಾಂಡವನ ಸಿಂಹಾಸನ್ಗೆ ಏರ್ಸಿರ್ತಾನ. ಅದು ಒಂದು ಶೇಡ್ ಇರ್ತೈತ್ರಿ. ಆ ಶೇಡಿಗೆ ದುರ್ಯೋಧನನ ಬೆಳೆಸ್ತಿರ್ತಾನ. ಅಂದ್ರ ನೋಡ್ರಿ, ಎಲ್ಲಾ ಒಂದ್ ಮೋಹ, ಒಂದ್ ಅಹಂಕಾರ, ಒಂದ್ ಈರ್ಷ, ಒಂದ್ ದ್ವೇಷ, ಒಂದ್ ಏನ್ರಿ ರಿವೆಂಜ್. ನನಗಂತೂ ಪೂರಾ ನೋಡ್ರಿ, ಕೇಳ್ಕೋತ ಹೋಗ್ರಿ, ಹೇಳ್ತೇನ್ರಿ. ಎಲ್ಲಾನು ಒಂದ್ ಏನಂದ್ರ ಅವನ್ ಮೇಲೆ ನಾ ಶೇಡ್ ತಿಸ್ಕೋಬೇಕೈತಿ, ಅವನ್ ನಾನು ತಗದ್ ಹೋಗಿಬೇಕಾಗೈತಿ. ಅದನ್ನ ಮಹಾಭಾರತ ಪೂರ ಎಪಿಸೋಡ್ ಐತ್ರಿ. ಮೊದಲ್ ನಿಮ್ಗೆ ಗೊತ್ತಿದ್ರು ಹಾಗೆ ಶಾಂತನು ಹಸ್ತಿನಾಪುರ ರಾಜ ಇರ್ತಾನ್ರಿ. ಗಂಗಾ ಮ್ಯಾಲ ಪ್ರೀತಿ ಇರ್ತಾನ. ಆಕಿ ಹೇಳ್ತಾನ ಕಾಮ ವಿಕಾರ ಹುಟ್ಟತೈತ್ರಿ. ನೋಡ್ರಿ, ಎಲ್ಲದಕ್ಕೂ ಕಾರಣ ರೀ ಕಾಮ ವಿಕಾರ. ಆಕಿ ಏನಂತಾವು, ನಾನ್ ನಿನ್ ಪ್ರೀತಿ ಮಾಡ್ತೇನೆ, ಮದ್ವಿ ಆಗ್ತೇನೆ, ಆದ್ರ ನಾ ಏನ್ ಮಾಡ್ತೀನಿ ಕೇಳಂಗಿಲ್ಲ ಅಂತಾನ್ರಿ. ಅದಕ್ಕ ಆಯ್ತು ಹೂ ಅಂತನ್ರಿ ಅವ. ಅದಕ್ ಕಾಮ್ ವಿಕಾರ ನೋಡ್ರಿ ಏನ್ ಅಂದ್ರ ನೋಡ್ರಿ, ಕಾಮ್ ವಿಕಾರ ಎಷ್ಟ್ ಬುದ್ಧಿ ಹೀನ ಮಾಡ್ತೈತಂದ್ರ ನೀ ಏನು ಹೇಳ್ಬಾರ್ದು. ಅವ್ನ್ಗ ಅದು ಗೊತ್ತಿಲ್ಲಕ್ ಏನ್ ಕೇಳ್ತಾಳಕ್ ಏನ್ ಮಾಡಿಕದ ಅಂತ ಹೇಳಿ ಅರ್ಥ ಮಾಡ್ಕೋರಿ. ಅಕ್ಕಾರ ಕಾಮ್ ವಿಕಾರ ಎಷ್ಟ್ ಕೆಟ್ಟ ಐತಂದ್ರ ಕೇಳ್ಬೋದಾಗಿತ್ತು, ಏನ್ ಮಾಡ್ತಾ ನನ್ಗೇನು ಕೇಳಂಗಿಲ್ಲ ಅಂತ ಹೇಳ್ರಿ. ಕಾಮ್ ವಿಕಾರಕ್ ವಶ ಆಗಿ ಬುದ್ಧಿನ ಭ್ರಮಿತ್ ಮಾಡ್ಕೊಂಡು ಮದ್ವೆ ಆಗ್ತಾನ್ರಿ. ಅಕ್ಕಿ ಏನ್ ಮಾಡಕ್ ಹಿಡಿತಾ, ಒಂದೊಂದ್ ಮಗು ಏನ್ ಆಕೈತಿ, ಹೋಗಿ ನೀರ್ನೇ ಹಾಕ್ತಿರ್ತಾರ. ಎಲ್ಲಾನು ಹೋಗಿ ನೀರ್ನ್ಯಾಗ ಹಾಕ್ತಿರ್ತಾರ. ಅವಾಗ ಅವ ಶಾಂತನು ಅಂತಾನ ಕೇಳಾಕ್ ಹೋಗ್ಬೇಡ ನೀನ್ ಅಂತ. ಅವ್ನ್ಗ ಹಿಂಗ ಕೇಳ್ಬೇಕ ಅನಸ್ತೈತಿ, ಮತ್ತೆ ಕೆಲೆ ನಾನ್ ಬಿಟ್ಟು ಹೋಗಿದ್ದಾಳ ಅಂತ ಹೇಳಿ ಅನ್ಸ್ತಿರ್ತಾನ್ರಿ. ಹಂಗ 2 ಆಕೈತ್ರಿ, 3 ಆಕೈತಿ, 4 ಹೆಂಗ ಕೂಸ್ಗಳು ಆಗ್ತಿರ್ತಾವ ಹಂಗ ನೀರ್ನ್ಯಾಗ ಹೋಗಿ ಹಾಕ್ತಿರ್ತಾಳ್ರಿ. ಆಮೇಲೆ ಲಾಸ್ಟಿಗೆ ಇನ್ನೇನ್ ತರಕ್ ಆಗೋದಿಲ್ಲ, ಅವ್ ಏನ್ ಮಾಡ್ತಾನ್ರಿ, ಕೇಳ್ಬಿಡ್ತಾನ್ರಿ. ಕೇಳ್ಕುಳ್ಳಿ ಆಕಿ ಮಗು ಕೊಡ್ತಾಳು. ಯಾಕಂದ್ರ ಆಕಿ ಯಾರ್ ಕೇಳ್ತೈತಿ ಅಮ್ಮ. ಏನ್ ಹೇಳ್ತಾ ಇದ್ದೀರಿ, ಆ ಕೂಸ್ ಬರ್ತೈತ್ರಿ ಅಂದ್ರ ಕೂಸ ಅದಕ್ಕೆ ಏನ್ ಪ್ರಾಬ್ಲಮ್ ಇರ್ತೈತಿ ಅಂದ್ರೆ, ಕೇಳಿದ್ರ ಅಂದ್ರ ಕೂಸ ಏನಾಕೈತಿ, ಅದಕ್ಕ ಬಾಳ ಜೀವಂತ ಪರ್ಯಂತ ಬರೇ ಪರೀಕ್ಷೆ ಇರ್ತೈತಿ. ಅದಕ್ಕೆ ಆಕಿ ಹೇಳ್ತಾಳ ನಾನ್ ಕೇಳಕ್ ಹೋಗ್ಬಿಡತ್ತೆ. ಆದ್ರ ಆಕಿ ಕೇಳ್ತಾನ, ಅವ್ ಕೇಳ್ಕೊಳ್ಳಿ ಹೋಗ್ಬಿಡ್ತಾಳ, ನೀರ್ನ್ಯಾಗ ಹೋಗಿ ಸೇರ್ಬಿಡ್ತಾ. ಇನ್ನ ಭೀಷ್ಮ ಹುಟ್ಟತಾನ್ರಿ. ಭೀಷ್ಮ ಪಿತಾಮಹದಂತೂ ನಿಮಗೂ ಗೊತ್ತೈತಿ. ಆಮೇಲೆ ಸತ್ಯವತಿ ಮ್ಯಾಲ ಇನ್ನೊಂದು ಕಾಮ್ ವಿಕಾರ ನೋಡ್ರಿ. ಸತ್ಯವತಿ ಮ್ಯಾಲ ಪ್ರೀತಿ ಆಕೈತಿ. ಅಲ್ಲ ಅವ್ರ ಅಪ್ಪ ಏನ್ ಹೇಳ್ತಾನು, ನನ್ನ ಮಗ, ನಿನಗೊಂದು ಆಲ್ರೆಡಿ ಒಂದ್ ಮಗ ಐತಿ ನೋಡ್ರಿ, ಅಧಿಕಾರ, ನಾವು ಗದ್ದಿ ಇರ್ಬೇಕು, ಸಿಂಹಾಸನ, ಅಹಂಕಾರ ಬರ್ಬೇಕತ್ ಏನ್ ಬರ್ತೈತ್ರಿ, ಅಲ್ಲಿ ಏನ್ ಬರ್ತೈತಿ, ಅವ್ರ ಅಪ್ಪ ಹೇಳ್ತಾನು, ನನ್ನ ಮಗನ ನೀನ್ ಏನ್ ಮಾಡ್ಬೇಕು, ರಾಜ ಮಾಡ್ಬೇಕು ಹಸ್ತಿನಾಪುರ. ಕರೆ ದೊಡ್ಡವ ಅದನ್ರಿ ಆಲ್ರೆಡಿ ಭೀಷ್ಮ ಪಿತಾಮಹ. ಕರೆ ನೋಡ್ರಿ, ಆ ಕಾಮ ವಿಕಾರ ಮತ್ ಭ್ರಮಿತ್ ಆಗ್ತಾನ್ರಿ. ಯಾರ್ರಿ, ಶಾಂತನು. ಅದಕ್ಕ ಮತ್ತ ಆಯ್ತಂತ ಅವ್ ಭೀಷ್ಮ ಪಿತಾಮಹ ನೋಡ್ರಿ, ಹಿಂದ ಮುಂದ ಯೋಚನೆ ಮಾಡ್ಲಾರ್ದ ಅವ್ ಏನ್ ಹೇಳ್ತಾನ, ಅವ್ರ ಅಪ್ಪಗ ಮೋಹಕ್ಕ ಹಸ್ತಿನಾಪುರಕ್ಕ ಅವ್ ಏನೋ ನೋಡ್ಲಾರ್ದ ಭೀಷ್ಮ ಪಿತಾಮಹದ್ ಏನ್ ತಗೊಂಡ್ಬಿಡ್ತಾನ್ರಿ, ಅವ್ ಪ್ರತಿಜ್ಞೆ ತೋತಾನ. ಏನಂತ, ನಾ ಜೀವಂತ ಪರ್ಯಂತೆಲ್ಲ ಬ್ರಹ್ಮಚಾರಿ ಇರ್ತೀನಿ, ನಾ ಎಂದಿಗೂ ಗದ್ದಿ ಇರಂಗಿಲ್ಲ, ಅಥವಾ ನನ್ನ ಮಕ್ಕಳನ್ನು ನನ್ನ ಇರ್ಸಂಗಿಲ್ಲ, ನೀವೇನ್ ಮಾಡ್ಕೋತೀರಿ ಮಾಡ್ಕೋತೀರಿ ಅಂತ ಅವ್ರ ಅಪ್ಪ ಮೋಹಕ್ಕ ಹೇಳ್ಬಿಡ್ತಾನ್ರಿ. ಸ್ವಲ್ಪ ಯೋಚನೆ ಮಾಡ್ಲಿಲ್ಲ, ಈಕಿ ಎಂತ ಮಕ್ಳು ಹುಟ್ಟು ಹೋದಾವು, ಅದ್ನು ಯೋಚನೆ ಮಾಡ್ಲಿಲ್ರಿ ಅವ.
ಅಯೋಗ್ಯ ಹುಟ್ಟಿದ್ರ ಒಟ್ಟ ರಾಜ ಅದಾನಂದ್ರ ಅದಾನಂದ್ರ ಏರ್ಸಿ ಬಿಡುನನ್ರಿ. ಅದು ಯೋಚನೆ ಮಾಡ ಅಂದ್ರೆ ಹೆಂಗ್ ಇರ್ತೈತಿ ನೋಡ್ರಿ. ಪ್ರತಿಜ್ಞೆ ಮಾಡ್ಬೇಕಾದ್ರು ಯೋಚನೆ ಮಾಡಿ ಪ್ರತಿಜ್ಞೆ ಮಾಡ್ಬೇಕ. ಆದ್ರೂ ನಾನು ಜೀವನ ಬ್ರಹ್ಮಚಾರಿ ಇರ್ತೇನೆ ಅಂತ ಹೇಳಿ ಇದನ್ನ ತಗೊಂಡ್ಬಿಡ್ತಾನ್ರಿ. ಈಗ ಭೀಷ್ಮ ಪಿತಾಮಹ ಅದು ಒಂದ್ರಿ. ಬಾಬಾ ನಮಗ್ ಮುರಳಿ ಹೋಗಿ ಏನ್ ಹೇಳ್ತಾರಂದ್ರ, ಭೀಷ್ಮ ಪಿತಾಮಹಂಗ ನೀವು ಪ್ರತಿಜ್ಞೆ ತಗೋರಿ, ದೃಢತಾ ಮಾಡ್ರಿ. ಒಂದ್ಸಲ ಪ್ರತಿಜ್ಞೆ ತಗೊಂಡಿದ್ದು ಹೊಳ್ಳಿ ನೀವು ನೋಡ್ಬಾರ್ದಂತ ಬಾಬಾ ಹೇಳ್ತಾರೆ. ಅದು ಒಂದ್ ರೀತಿ ಚಲೋನೇ ಇರ್ತೈತಿ. ಕರೆ ಮುಂದ್ ಪಾಪ ಅವನಿಗೆ ಅದ್ರಲ್ಲಿ ಎಷ್ಟು ಪ್ರಾಬ್ಲಮ್ ಆಗ್ತಾವ ನೋಡ್ರಿ. ಎರಡನೇದ ಭೀಷ್ಮ ಪಿತಾಮಹ ಕುರುಕ್ಷೇತ್ರ ನಡೆದಿರ್ತೈತ್ರಿ. ಪಾರ್ಟಿ ಆಕೈತಿ, ಮಹಾಭಾರತ ನಡೀತಿರ್ತೈತಿ. ಅವಾಗ ಭೀಷ್ಮ ಪಿತಾಮಹ ಅದಕ್ಕೆ ಯಾರ್ ಪಾರ್ಟಿ ಇರ್ತಾರಿ? ಹಸ್ತಿನಾಪುರ. ಯಾಕಂದ್ರ ಹಸ್ತಿನಾಪುರ ಗದ್ದಿನ ರಕ್ಷಣೆ ಮಾಡ್ಬೇಕನ್ನೋ ಪ್ರತಿಜ್ಞೆ ತಗೊಂಡ್ಬಿಟ್ಟಿರ್ತಾನ್ರಿ ಭೀಷ್ಮ. ಯಾರೇ ಕುಂಡ್ರಲಿ ಇಲ್ಲಿ, ಯಾರೇ ಕೂತ್ರುನು ನಾ ಅವ್ರನ್ನ ರಕ್ಷಣೆ ಮಾಡ್ತೇನೆ ಅಂದ್ಮೇಲೆ ಅವ ಕೌರವ್ರ ಪಾರ್ಟಿ ಇರ್ತಾನ್ರಿ. ಯುದ್ಧ ನಡೀತೈತಿ. ದುರ್ಯೋಧನ್ ನೋಡ್ತಾನ, 1 ದಿವಸ ನೋಡ್ತಾನ, 2 ದಿವಸ ನೋಡ್ತಾನ. ಭೀಷ್ಮ ಪಿತಾಮಹ ಎಲ್ಲರ್ಕಿಂತ ಪೈಲ್ವಾನ್ ಅದಾನ. ಮನಸ್ ಮಾಡ್ರಿ ಇವ್ರ 5 ಪಾಂಡವ್ರನ್ನ ಒಮ್ಮೆ ಸಾಯಿಸ್ಬೋದು. ಆದ್ರೆ ಇವ್ ಅಟ್ಟಕಟ್ಟ ಏನ್ ಮಾಡಾಕತ್ತಾನ? ಯುದ್ಧ ಮಾಡಾಕತ್ತಾನ. ಯಾಕಂದ್ರ ಪಾಂಡವ್ರ ಮೇಲೆ ಇವನಿಗೆ ಮೋಹ ಐತಿ. ಅದಕ್ಕೆ ಅಟ್ಟಕಟ್ಟ ಮಾಡ್ತಾನ. ನೋಡ್ತಾ 2 ದಿವಸ ನೋಡ್ತಾ, 3 ದಿವಸ ನೋಡ್ತಾನ. ಬರ್ತಾನ ದುರ್ಯೋಧನ್, ಬಂದ್ ಹೇಳ್ತಾನ, ಬೈಯಾಕ್ ಸ್ಟಾರ್ಟ್ ಮಾಡ್ತಾನ. ನನಗೇನ್ ಅನ್ಸವಲ್, ನೀ ನನ್ನ ಪಾರ್ಟಿ ಅದಿ ಅಂತ, ನೀ ಅವ್ರ ಪಾರ್ಟಿನ ಅದಿ ಅಂತ ಅನಿಸ್ತಾನ್ರಿ ಅಂತನ್ರಿ. ಇಲ್ಲ, ನಾ ನಿಮ್ ಪಾರ್ಟಿನ ಅದೇನ. ಇಲ್ಲ, ನೀ ಹಂಗ್ ಯುದ್ಧ ಮಾಡವಾಲಿ, ನೀ ಹೆಂಗ್ ಯುದ್ಧ ಮಾಡ್ಬೇಕಲ್ಲ, ನೀ ಹಂಗ್ ಯುದ್ಧ ಮಾಡವಾಲಿ ಅಂತಾರ. ಆದ್ರೂ ಇಲ್ಲ, ನಾ ಮಾಡಾಕತ್ತೇನ ಅನ್ಕೊಂಡು ಅವ್ನ್ ಭಾಳ ಸಿಟ್ಟು ಬರ್ತೈತಿ. ಅವ ಏನ್ ಮಾಡ್ತಾನಂದ್ರ, ನಾಳೆ ದಿನಾನ ಯಾವ್ದೋ ಒಂದು ಶಸ್ತ್ರವನ್ನ ತಯಾರ್ ಮಾಡಿ ಏನ್ ಅನ್ಕೋತಾನಂದ್ರ, 5 ಜನರ ಪಾಂಡವ್ರಿ ಇದು ಅಷ್ಟು ಪವರ್ಫುಲ್ ಇರ್ತೈತ್ರಿ ವೆಪನ್, ಅದ ಶಸ್ತ್ರ ರೀ. ಇದರಿಂದ ನಾ ಎಲ್ಲಾರ್ನು ಸಹಿಸೇ ಬಿಡ್ತೀನಿ ಅಂತನ್ರಿ ಅವ್. ಆಮೇಲೆ ಕೃಷ್ಣ ಗೊತ್ತಾಕೈತ್ರಿ. ಅವ್ನ್ ಗೊತ್ತಾತೈತಿ. ಅವನ್ಗ ಒಳಗ್ ಶುರು ಆಕೈತ್ರಿ ಏನಂತ, ಇವ್ರೆ ನಾಳೆ ಸಾಯ್ಸೋರ್ ಅದಾರು ಪಾಂಡವ್ರು ಅಂತ. ಯಾಕಂದ್ರ ಅವ್ನ್ ಗೊತ್ತಿರ್ತೈತಿ ಕೃಷ್ಣಿಗೆ ಇದು ಎಷ್ಟ ಎಂತಾದ ಶಸ್ತ್ರ ಐತಂತ, ಇದ್ರಲ್ಲಿ ಪಾಂಡವ್ರು ಸಾಯಬೇಕಂತ ಗೊತ್ತೇ ಇರ್ತೈತಿ. ಅವ್ನ್ ಒಳಗ್ ಕೂತು ನಡಿತೈತಿ. ಇನ್ ಹೆಂಗ್ ಇವ್ರ ಬಚಾವ್ ಮಾಡೋದು ಎಲ್ಲಾ ಕಡೆ ಇದೆ ಪ್ರಚಾರ ಆಕೈತ್ರಿ. ಅವಾಗ ದ್ರೌಪದಿ ಕರೆಸ್ತಾನ್ರಿ. ನೀ ಭೀಷ್ಮ ಪಿತಾಮಹ ಕಡೆ ಹೋಗಂತ ಹೇಳ್ತಾನ. ಭೀಷ್ಮ ಪಿತಾಮಹ ಕಡೆ ಹೋದ್ಕೂಡ್ಲೆ ಆಕಿ ಏನ್ ಮಾಡ್ತಾಳ ಅಂತ, ಹೋದ್ಕೂಡ್ಲೆ ಕಾಲ್ ಮುಗಿತಾಳ್ರಿ. ಕಾಲ್ ಮುಗಿದ್ಕೂಡ್ಲೆ ಅವ್ ನೋಡಂಗಿಲ್ರಿ. ಭೀಷ್ಮ ಪಿತಾಮಹ ನೋಡ್ಲಾರ್ದ ಸೌಭಾಗ್ಯವತಿ ಭವ ಅಂತ ಕೊಟ್ಬಿಡ್ತಾನ್ರಿ. ಆಮೇಲೆ ನೋಡ್ತಾನು, ಅವಾಗ ದ್ರೌಪದಿ ಇರ್ತಾ, ಏನ್ ಪ್ರತಿಜ್ಞೆ ಮಾಡಾನ? ಪಾಂಡವ್ರನ್ನ ಸಾಯಿಸ್ತೇನಂತ. ಈಗೇನ್ ವರದಾನ್ ಕೊಟ್ಟ? ಆಶೀರ್ವಾದ ಕೊಟ್ಟ, ಸೌಭಾಗ್ಯವತಿ ಭವ. ಅವಾಗ ನೋಡ್ಕೊಳ್ಳ ಅನಸ್ತೈತಿ, ಕೃಷ್ಣ ನಿಂದೇನ ಅಲ್ಲಿ ಇದು ಪ್ಲಾನ್? ಕೃಷ್ಣ ಕಳ್ಸಾನೇನ ಅಂತ ಕೇಳ್ತಾನ್ರಿ. ಹೌದು ಅಂತಂದ. ಅವಾಗ ಮತ್ ಕೃಷ್ಣ ಪಾಂಡವ್ರ ಎಲ್ಲಾರು ಬರ್ತಾರು. ಅವಾಗ ಹೇಳ್ತಾನ, ಇನ್ನಂತೂ ನಾ ಸೌಭಾಗ್ಯವತಿ ಇದ ವರದಾನ ಆಶೀರ್ವಾದ ಕೊಟ್ಟು ಬಿಟ್ಟೇನಿ. ಇನ್ನ ಪಾಂಡವ್ರಂತೂ ಸಾಯ್ಸಾಕ್ ಬರಂಗಿಲ್ಲ. ಅದಕ್ಕ ಭೀಷ್ಮ ಪಿತಾಮಹ ಹೇಳ್ತಾನ, ಶಿಖಂಡಿನ್ ತಂದಿಡು ಅಂತ ಹೇಳ್ತಾನ. ಯಾಕಂದ್ರೆ ಯುದ್ಧದ ನಿಯಮ ಏನಿರ್ತೈತಂದ್ರ, ಹೆಣ್ಣು ಮಕ್ಕಳ ನಡು ಬಂದ್ರ ನಾ ಆಯುಧಗಳನ್ನ ಎತ್ತುದಿಲ್ಲ ಅಂತ ಹೇಳ್ತಾನ್ರಿ. ಅದಕ್ಕ ಶಿಖಂಡಿ ಬಂದ ನೆನೆಸು. ಆಕಿ ಹೆಣ್ಣದಾಳ. ಶಿಖಂಡಿ ಅಂದ್ರೆ ಏನ್ರಿ? ನಪುಸಕಲಿಂಗ. ಆಕಿನ್ ತಂದಿಡು. ಹಿಜಿಡ ಅದಾಳು, ಆಕಿನ್ ತಂದಿಡು. ನನ್ನ ಬಾಣ್ ಎತ್ತಂಗಿಲ್ಲ, ಅವಾಗ ಅರ್ಜುನನ ಬಾಣ ನನ್ ಬಡಿಲಿ ಅಂತ ಹೇಳ್ತಾರ. ಅದು ನಿಮಗ್ ಗೊತ್ತಿರ್ತೈತಿ ಏನಂತ, ಅರ್ಜುನ್ ಯಾಕೆ ಬಾಣ ಹೊಡಿತಾನು, ಯೂದ್ ಮಾಡ್ತಾರ, ಅದು ಗೊತ್ತಿರ್ಬೋದ್ ನಿಮಗ. ಯಾಕಂದ್ರ ಒಂದ್ ದಿವ್ಸ ಎಲ್ಲೋ ಹೋಗ್ಬೇಕಾದ್ರ ಸುಮ್ಮ ಬಾಣ್ ಬಿಡ್ತಿರ್ತಾನ, ಹಾವಿನ ಮೇಲೆ ಬೀಳ್ತೈತಿ. ಹಾವಿನ ಶಯ್ಯ ಮೇಲೆ ಹಾವು ಮಳ್ಕೋತೈತಿ. ಅದರ ಶಾಪವನ್ನ ಅವು ಕೂಡ ಶಯ್ಯ ಮೇಲೆ ಮಳ್ಕೋಬೇಕ, ಬಾಣದ ಶಯ್ಯ ಮೇಲೆ ಮಳ್ಕೋಬೇಕಾಕೈತಿ ಅಂತ ಹೇಳ್ತಾರ. ಅಂದ್ರೆ ಇದು ಎಲ್ಲಾ ನೀವ್ ನೋಡಾಕತ್ರ ಅಂದ್ರ ಕರ್ಮದ ರಿಲೇಟೆಡ್ ಬಾಳ ಐತ್ರಿ. ಅಂದ್ರ ಮಾಡಿದ್ದ ಅವ್ರಿಗೆ ಹೊಳ ಬರಾತಿತ್ತಂತೆ. ಅಂದ್ರೆ ಇದ್ರೊಳಗ ಏನೋ ಯಾರ್ದೋ ತಪ್ಪು ಯಾರ್ದೋ ಚಲೋ ಅಂತ ಇಲ್ಲಾಗಿತ್ರಿ. ಇಷ್ಟ ಆತ್ರಿ. ಈ ಶಿಖಂಡಿ ಯಾರ್ರಿ? ಅದ್ರ ಭೀಷ್ಮ ಪಿತಾಮಹ ಎಲ್ಲೆಲ್ಲಿ ತಪ್ಪು ಮಾಡ್ದ? ಭೀಷ್ಮ ಪಿತಾಮಹ ಭಾರಿ ಅಂದ್ರ ಭಾರಿ ರೀ. ಅವ್ರದ್ದು ತಪ್ಪು ಎಲ್ಲೆಲ್ಲಾತು? ನಾ ಅಧಿಕಾರ ರಾಜ ಅದೇ ಹಸ್ತಿನಾಪುರದ ಜ್ಯೇಷ್ಠ ಪುತ್ರ ಅದೇನಂತ ಹೇಳಿ ಅವರು ಕೂಡ ಅಧಿಕಾರಕ ವಶ ಆಗಿ ಅವರು ಒಂದೊಂದ್ ತಪ್ಪು ಕೆಲಸ ಮಾಡಿದ್ರಿ. ಏನ್ ಮಾಡಿದ್ರಿ? ಅಂಬನ್ ಕರ್ಕೊಂಡ್ ಬರ್ತಾನ್ರಿ ಇವ್ರಿಗೆ. ಯಾರಿಗೆ? ಸತ್ಯವತಿಗೆ ಚಿತ್ರರಂಗ ಮತ್ತೆ ವಿಚಿತ್ರ ವೀರ 2 ಮಕ್ಳು ಹುಟ್ಟಾವ್. ಚಿತ್ರರಂಗ ಸಾಯ್ತಾರ್ರಿ. ವಿಚಿತ್ರ ವೀರ ಅವ್ರಿಗ ಮಕ್ಳು ಇರ್ತಾರಿ 3 ಜನ. ಅವ್ರ 3 ಜನರ ಮಕ್ಕಳಿಗೆ ಅಂಬಾಲಿಕಾ ಏನ್ರಿ ಮಾದಿರಿ ಅಲ್ರಿ ಅಂಬಾಲಿಕಾ ಇಲ್ರಿ ಅಂಬಾಲಿಕಾ ಇನ್ನೊಂದ ಇದ್ ಏನ್ರಿ ಇದು ದಾಸಿ.
ಅಂಬಾ ಅಂಬಾಲಿಕಾ ದಾಸಿರಿ 3 ಜನ ಮದ್ವಿ ಮಾಡ್ತಾರೆ. ಅಂಬಾನು ಕರ್ಕೊಂಡ್ ಬರ್ತಾರೆ. ಅಂಬಾ ಅಂಬಾಲಿಕಾ ಅಂಬಿಕಾ, ಅಂಬಾ ಅಂಬಾಲಿಕಾ ಅಂಬಿಕಾ 3 ಜನ ಕರ್ಕೊಂಡ್ ಬರ್ತಾರೆ. ಅಂಬಾ ಒಬ್ಬನ್ ಪ್ರೀತಿ ಮಾಡಿರ್ತಾರೆ. ಹಾ ಅಲ್ರಿ, ಪ್ರೀತಿ ಮಾಡಿರ್ತಾರ. ಅಂದ್ರ ಈಗ ನೋಡ್ರಿ, ನೀವ್ ಅಧಿಕಾರ ಐತಂದ್ರೆ ಇದು ತಪ್ಪು ಮಾಡ್ಯಾರ ನೋಡ್ರಿ. ಅದಕ್ಕೆ ಹೇಳತ್ತಿದ್ದ, ಅಧಿಕಾರ ಐತಂದ್ರ ತಪ್ಪು ಮಾಡ್ಬೇಡ್ರಿ ಅಂತಾರಲ್ರಿ ಪಾಪ. ಅಧಿಕಾರ ಐತಂದ್ರ ಹಂಗ ಹೋಗೋದತ್ತ, ರಾಜನ್ ಹೋಗೋದತ್ತ, ಕರ್ಕೊಂಡ್ ಬರುದತ್ತ. ಹೋಗಿ ರಾಜನ್ ಸೋಲ್ಸಿದ್ರಿ, ಅಂಬಾನ್ ಕರ್ಕೊಂಡ್ ಬಂದ್ರಿ. ಆಕೆ ಅಂಬಾ ಬಂದ್ ಕೂಡ ಹೇಳ್ತಾನ ಒಬ್ಬನ್ ಪ್ರೀತಿ ಮಾಡ್ತಿದ್ನಿ ಅಂತ. ಮತ್ ನೀ ಮೊದ್ಲೇ ಹೇಳ್ಬೇಕಾಗಿತ್ಲ ಅಂತ ಹೇಳ್ಕೊಳ. ಮತ್ ಅವ್ನ್ ಹೋಗಿ ಬಿಟ್ಟು ಬರ್ತಾ, ಅವ್ ಹೇಳ್ತಾನ ನೀ ಒಳ್ಳೆ ವಾಪಸ್ ನೀ ಕರ್ಕೊಂಡ್ ಹೋಗಿದ್ ನಾ ತಗೊಂಗಿಲ್ಲ, ಒಳ್ಳೆ ವಾಪಸ್ ಸ್ತ್ರೀನ್ ವಾಪಸ್ಕೊಂಡ್ ನಾ ಕಳ್ಕೊಂಡಿದ್ದ ರಾಜ ನಂಗ ಅಸಹ್ಯ ಆತ, ನಾ ಹೊಳ್ ತಗೊಂಗಿಲ್ಲ ಅಂತನ್ರಿ. ಮತ್ ಅಕ್ಕಿ ಬರ್ತಾ ಇನ್ ನನ್ ನೀನ ಮದ್ವೆ ಆಗಂತಾಳ್ರಿ. ಆಕಿಗ ಅಸಹ್ಯ ಆಕೈತ್ರಿ, ಅಸಹ್ಯ ಆಕೈತ್ರಿ. ನೋಡ್ರಿ ಕೊರ, ಒಂದ್ ನೆನಪಿಟ್ಕೋರಿ, ಅಪಮಾನ ಎಷ್ಟ್ ಕೆಟ್ಟ ಐತ್ ನೋಡ್ರಿ. ಅದಕ್ಕ ಯಾರಿಗೂ ಅಪಮಾನ ಮಾಡಬಾರ್ದ್ರಿ. ಅಪಮಾನದ ದುಃಖ ಭಾಳ ಕೆಟ್ರಿ. ಆಕಿ ಏನ್ ನೋಡ್ರಿ ಹೇಳ್ತೇನ್ರಿ, ಆಕಿ ಬರ್ತಾಳ, ಆಕಿ ಬಂದ್ ಏನ್ ಹೇಳ್ತಾಳ ಅಂದ್ರ, ನೀ ನನ್ಗ ಅಪಮಾನ ಮಾಡಿ ಈಗ ನನ್ನ ಮದ್ವೆ ಆಗಂತಾಳ್ರಿ. ಆಕಿ ಪೂರ ಪ್ರಜೆ ಎಲ್ಲಾ ಪೂರ ಕೂತ್ ಬಿಟ್ಟಿರ್ತೈತಿ ಸಭಾದೊಳಗ, ನನಗ ಮದ್ವೆ ಆಗಂತ ಅಕ್ಕಿ ಅಂತ. ನಾ ಮದ್ವೆ ಆಗೋದಿಲ್ಲ ಅಂತ, ನಾ ಭೀಷ್ಮ ಪಿತಾಮಹನ ಪ್ರತಿಜ್ಞೆ ತಗೊಂಡೇನಿ, ನಾ ಬ್ರಹ್ಮಚಾರಿ ಇರ್ತೇನೆ ಅಂತ. ನೀ ಮದ್ವೆ ಆಗೋದಾತ, ನಾ ಆಗೋದಿಲ್ಲ ಅಂತ. ಅವಾಗ ತೋರ್ಲಾ ಆಕಿ ಇಡ್ಡಿ ಪೂರ ಇತರ ಮೇಲೆ ಅಪಮಾನ ಆದ್ ಕೂಡಲೇ ಮತ್ತೇನ್ರಿ ಅದಕ್ಕ ಅಸಹ್ಯ ದುಃಖ ಒಳಗ ಆದ್ ಕೂಡಲೇ ಹೇಳ್ತಾಳೆ, ಎಷ್ಟ ಜನಮರೇ ಆಗ್ಲಿ ನಿನ್ ಸಾವುಕಾರ ನಾನ ಆಗ್ತೇನೆ ಅಂತಾಳ್ರಿ. ಆಕಿ ಹುಟ್ಟು ಬತ್ತ ಒಬ್ಬ ಋಷಿ ಮುನಿ ಕಡೆ ಹೋಗ್ತಾ, ಮತ್ ಅವಾಗನು ಪರಶುರಾಮ್ ಕಡೆ ಹೋಗ್ತಾಳೆ ಏನೋರಿ. ಪರಶುರಾಮ್ ಕಡೆ ಹೋಗಿ ಅಲ್ಲಿ ಬೆಳಿತಾಳ. ಅಲ್ಲಿ ಹೇಳಿದ್ರು ಭೀಷ್ಮ ಪಿತಾಮಹ ಕರೆಸ್ತಾರ್ರಿ. ಅಲ್ಲೂ ಒಪ್ಕೊಂಗಿಲ್ರಿ, ಯಾಕಂದ್ರ ಪ್ರತಿಜ್ಞೆ ಮಾಡೇನ, ಪ್ರತಿಜ್ಞೆ ಮುರಿಯಂಗಿಲ್ಲತ್ತನ್ರಿ. ಆದ್ರೂ ಕೂಡ ಆಕಿ 2-3 ಜನ್ಮ 7 ಜನ್ಮ ಏನೋ ತಗೊಂಡ್ ಆದ್ಮೇಲೆ ಶಿಖಂಡಿಯಾಗಿ ಹುಟ್ಟು ಬರ್ತಾಳ್ರಿ. ಆ ಭೀಷ್ಮ ಪಿತಾಮಹ ಆಕಿನ ಏನ್ ನೋಡ್ತಾನು, ಗುರ್ತ ಹಿಡಿತಾನ ನೋಡ್ರಕ್ಕ. ಇದು ಕರ್ಮ ರೀ, ಕರ್ಮ. ಆಕಿ ಗೊತ್ತತ, ಆತ ನಾನು ಬಂದಿಕ್ಕಿ ನನ್ನ ಇದಕ್ಕ ಇಲ್ಲೂ ಏನ್ ಬಂತ್ರಿ, ಇಲ್ಲೂ ಏನ್ ಬಂತು, ಇಲ್ಲೇನ್ ಬಂತ, ಅಂಬಾದೇನ್ ಬಂತ, ರಿವೆಂಜ್, ದ್ವೇಷ. ಹೇಳ್ತಾನ ಬಾಬಾ, ನೆನಪಿಟ್ಕೋರಿ, ಈ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈರ್ಷಾ ದ್ವೇಷ ಇವು ಇದ್ದು ಅಂದ್ರ ತಿಳ್ಕೋರಿಕರ ನಮ್ಮಲ್ಲಿ ದೊಡ್ಡ ಮಹಾಭಾರತ ಇಲ್ಲಿ ಆಲ್ರೆಡಿ 24 ತಾಸು ನಡೆದಿರ್ತೈತಿ. ಇಲ್ಲೇ ಮಹಾಭಾರತ ನಡ್ತೈತ್ರಿ. ನೀವ್ ಇಲ್ಲಿಂದ ಬಾಣ್ ಕಳಿಸ್ತೈತೆ, ಅವ್ರ ಇಲ್ಲಿಂದ ಬಾಣ್ ಕಳಿಸ್ತೈತೆ. ನೀವ್ ಇಲ್ಲಿಂದ ಕಳಿಸ್ತೈತೆ, ನೀ ಯಾಕೆ ಹಿಂಗ, ನೀವ್ ಯಾಕೆ ಹಿಂಗ, ನೀ ಯಾಕೆ ಹಿಂಗ, ನೀ ಯಾಕ ಅದ್ಯಾಕ್ ಬೇಕಾ, ಇದ್ಯಾಕ್ ಬೇಕಾ, ಇದು ಒಳಗ್ ಇಲ್ಲಿ ನಡ್ದೈತ್ ನೋಡ್ರಿ. ಇದ ಮಹಾಭಾರತ. ಮಹಾಭಾರತ ಕಾರಣ ಏನ್ರಿ, 5 ವಿಕಾರಗಳು. ಅಂಬಾಗೇನ್ರ ದ್ವೇಷ ತಗೊಳ್ಳಿಲ್ಲ ಅಂದ್ರ, ಒಳಗ ರಿವೆಂಜ್ ಇಟ್ಕೊಳ್ಳಿರ್ಲಿಲ್ಲ ಅಂದ್ರ ಭೀಷ್ಮ ಪಿತಾಮಹ ಸಾವ್ ಆಕೈತ್ರಿ. ಮಾಫ್ ಮಾಡಿದ್ಲಂದ್ರ, ಕ್ಷಮಾ ಮಾಡಿದ್ಲಂದ್ರ, ಅಕ್ಕ ಬಾಬಾ ಯಾಕೆ ಹೇಳ್ತನ್ರಿ ಮುರ್ಳ್ಯ, ಕ್ಷಮಾ ಮಾಡ್ರಿ, ಕ್ಷಮಾ ಬೇಡ್ರಿ. ಯಾಕಂದ್ರ ಕರ್ಮ ಏನೈತ್ರಿ ಬಾಳ ಬಲಿಷ್ಠ ಐತಿ. ಮುಂದಕ್ಕೆ 7 ಜನ ಪಡೆದ್ರು ನಿಂದ ಸಾವ್ ನಾನ ಅಂತಾಳ್ರಿ. ಅರ್ಥ ಐತ್ರಿ ಏನಾರ. ಅದ್ಕ ಬಾಬಾ ಯಾಕೆ ಹೇಳ್ತಾನ, ಬಾ ಮೀಠ ಆಗ್ರಿ, ಮಧುರ ಆಗ್ರಿ, ಯಾರ ಮೇಲೂ ಇದನ್ ಇಟ್ಕೋಕ್ ಹೋಗ್ಬೇಡ್ರಿ, ವೈರತ್ವ ಭಾವ ಇಟ್ಕೋಬೇಡ್ರಿ. ಯಾಕೆ ಹೇಳ್ತೇನ್ರಿ ಬಾಬಾ ಇದಕ್ಕ ನೋಡ್ರಿ. ನನಗತ್ತು ಇದು ಯಾವಾಗ ಮಹಾಭಾರತಕ್ಕೆ ಅಪ್ಪ ಅಡ್ಸಾಕತ್ತು, ಮಹಾಭಾರತ ಇಲ್ಲಿ ನಡೀತೈತಿ. ಯಾಕಂದ್ರೆ ಇವು 5 ವಿಕಾರಗಳು ಇಲ್ಲದವ್. ಇಲ್ಲದ ದುಸ ಏನಾಕತೈತೆ, ದುಸ ಏನಾಗ್ತಿರ್ತೈತ್ರಿ ನಡೀತೈತಿ. ಯಾಕಂದ್ರೆ ಇವು 5 ವಿಕಾರಗಳು ಇಲ್ಲದವ್. ಇಲ್ಲದ ದುಸ ಏನಾಕತೈತೆ, ದುಸ ಏನಾಗ್ತಿರ್ತೈತ್ರಿ, ಯುದ್ಧ ನಡೀತಿರ್ತೈತೆ. ಸ್ಟಂಟ್ ನಡೀತೈತೆ. ಇನ್ ನೆಕ್ಸ್ಟ್ ಬತ್ರಿ ಯಾರಿ ಭೀಷ್ಮ ಪಿತಾಮಹ. ಭೀಷ್ಮ ಪಿತಾಮಹದ ಏನಂದ್ರ ಅವ್ರು ಒಂದು ನಿಯಮ ಹಾಕೊಂಡಿರ್ತಾರೆ. ಏನ್ರ ಯುದ್ಧ ಆಗೋಕ್ಕಿಂತ ಮುಂಚೆ ಆಯುಧಗಳನ್ನ ಬಳಸಂಗಿಲ್ಲ. ಒಬ್ರ ಜೊತೆನ ಯುದ್ಧ ಮಾಡ್ಬೇಕ. ಒಬ್ರು 4-5 ಮಂದಿ ಜೊತೆ ಯುದ್ಧ ಮಾಡಂಗಿಲ್ಲ. ಒಬ್ರ ಜೊತೆನೆ ಯುದ್ಧ ಆಗೋದು. ಮತ್ತು ಹೆಣ್ಮಕ್ಳು ಬಂದ್ರ ಏನ್ರಿ ಈ ಅಸ್ತ್ರಗಳನ್ನ ಯೂಸ್ ಮಾಡಂಗಿಲ್ಲ ಅಂತ ಹೇಳಿ. ಭೀಷ್ಮ ಪಿತಾಮಹ ಇನ್ನೊಂದ್ ತಪ್ಪ ಏನ್ ಮಾಡ್ದಂದ್ರ, ದ್ರೌಪದಿ ವಸ್ತ್ರ ಹರಣಕ್ಕೂ ತಡೆ ಹಿಡಿಬೋದಾಗಿತ್ತು. ಅಂದ್ರ ಇದನ್ ಯಾಕೆ ನಾನು ನಿಮ್ಗೆ ಹೇಳತ್ತೀನಿ ಅಂದ್ರಕಾರ, ಭಲೆ ನೀವು ರಾಜಾಗ್ ನೀವು ಪ್ರೊಟೆಕ್ಷನ್ ಇದ್ರು ಕೂಡ ಅನ್ಯಾಯ ನಡೀತಾ ಇದ್ರ ನೀವು ಅನ್ಯಾಯ ಸಾಥ್ ಯಾಕೆ ತಗೊಂಡ್ರಿ ಅಂದ್ರ ತಪ್ಪ ಮಾಡಿದ ಭೀಷ್ಮ ಪಿತಾಮಹ. ಇಲ್ಲದ ಭೀಷ್ಮ ಪಿತಾಮಹದ ಸಾವಂತೂ ಇಲ್ಲೇ ಇಲ್ರಿ. ಅವ ಅಜೀವನ ಬ್ರಹ್ಮಚಾರಿ ಮತ್ತೆ ಇಚ್ಛಾ ಮೃತ್ಯು ಇರ್ತೈತ್ರಿ. ಅವ್ನಿಗೆ ಇಚ್ಛಾ ಮೃತ್ಯುದ ವರದಾನ ಇರ್ತೈತ್ರಿ. ಅಂದ್ರ ಅವ್ನ್ ಸಾವ್ ಯಾಕಾತು, ಆ ದ್ರೌಪದಿ ವಸ್ತ್ರಹರಣ ಸುಮ್ಮ ಕೂತ್ ಬಿಡ್ತಾರ ಹಿರಿಯರೆಲ್ಲಾರು. ಅನ್ಯಾಯ ನೋಡ್ಕೋತ ಕೂತ್ ಬಿಡ್ತಾರೆ. ಕಾರಣ ಅನ್ಯಾಯ ನೋಡ್ಕೋತ ಕುಂಡ್ರಬಾರ್ದಿತ್ತು. ಏನ್ ಆಗ್ಬೇಕಾಗಿತ್ತು, ನ್ಯಾಯಕ್ ನೀವು ಹೋರಾಡ್ಬೇಕಾಗಿತ್ರಿ. ಅಂದ್ರ ತಪ್ಪು ಎಲ್ಲೆಲ್ ಮಾಡ್ಯಾನ ಅಂತ ಹೇಳಾಕತ್ತೇನ್ರಿ. ಭೀಷ್ಮ ಪಿತಾಮಹ ತಪ್ಪೆಲ್ ಮಾಡ್ದ, ಅಧಿಕಾರಗ ಅಂಬಾ ಕರ್ಕೊಂಡ್ ಬಂದ. ಎರಡನೇದ್ ಏನ್ ಮಾಡ್ದ,
ಮೋಹಕ ವಶಾಗಿ ಅಪ್ಪನ ಮೋಹಕ ವಶಾಗಿ ನಾ ರಾಜ ಆಗಂಗಿಲ್ಲ ಅಂದ. ಮೂರನೇ ತಪ್ಪ ಏನ್ ಮಾಡ್ದ ಏನ್ರಿ? ಮೂರನೇ ತಪ್ಪ ಏನ್ ಮಾಡ್ದರಿ? ದ್ರೌಪದಿ ವಸ್ತ್ರ ಹಣಕ ಬಾಯಿ ಮುಚ್ಕೊಂಡ್ ಕೂತ್ರು. ಇದು ಒಂದೇದ ಭೀಷ್ಮ ಪಿತಾಮಹ. ಇನ್ನು ಬರ್ರಿ ಯುಧಿಷ್ಠರ. ಯುಧಿಷ್ಠರ ಏನಂದ್ರ ಯುದ್ಧದಲ್ಲಿ ಸ್ಥಿರ ಇರುವ ಧರ್ಮರಾಜ ಅಂತ ಹೇಳಿ ಅವ್ರಿಗೆ ಹೆಸರಿದೆ ರೀ ಅಣ್ಣಾರ. ಧರ್ಮರಾಜ ಸತ್ಯವಾನ್ರಿ, ಅವ ಬಹಳ ಸತ್ಯವಾನ್. ಅವನ್ ಕಡೆ ಸುಳ್ಳು ಮಾತಾಡ್ಸಕ್ ಆಗೋದು. ಅವನ್ ಕಥೆನೂ ಬಹಳ ಚಂದ ಇದ್ರು. ಯುಧಿಷ್ಠರ ದಾನ ಪುಣ್ಯದಲ್ಲಿ ಬಾಹಿರ ಇರ್ತಾನೆ. ಅವನು ಯಾರ ಮನೆಗ್ ಬರ್ತಾರೆ ಎಲ್ಲರಿಗೂ ದಾನ ಮಾಡ್ತಿರ್ತಾನ. ಅವನ್ ಸ್ವಲ್ಪ ಅಭಿಮಾನ ಬರ್ತೈತಿ, ನಾನು ದಾನ ಮಾಡ್ತೀನಿ ಅಂತ ಹೇಳಿ. ನನ್ಗತೆ ದಾನವಂತರ ಯಾರು ಇಲ್ಲ ಅಂತ. ಕೃಷ್ಣ ಬಂದ ಏನ್ ಹೇಳ್ತಾನ, ನಿನ್ನ ಬಾಯಿಯೊಳಗ ನಿನ್ನ ಮಹಿಮೆನೆ ಹೇಳೋದು ಇದು ತಪ್ಪು ಅಂತಂದ್ರಿ. ಇದು ಚಂದ ಅಲ್ಲ ಅಂತ ನೋಡ್ರಿ. ಏನಂತಂದ್ರೆ ಕೃಷ್ಣ ನಿನ್ನ ಬಾಯಿಯಲ್ಲಿ ನಿನ್ನ ಮಹಿಮೆ ಮಾಡೋದು ಇದು ತಪ್ಪು ಅಂತಂದ್ರಿ. ಆಗ ನನ್ನಷ್ಟು ದಾನವೀರ ಯಾರಿಲ್ಲ ಅಂತ. ಅದಾರ ಇನ್ನೊಬ್ರು ಅಂತಾರ. ಯಾರದಾರ ದಾನವೀರ? ನನಗಿಂತ ಹೆಚ್ಚು ದಾನವೀರ ಅಂತನ್ರಿ. ಇಲ್ಲ ಅದಾರ ಒಬ್ರು ಅಂತ. ಯಾರದಾರ ಅಂತಂತ ಕರ್ಣ ತಾನು. ಕರ್ಣ ಎಲ್ಲಕ್ಕಿಂತ ದಾನ ಪುರುಷ, ದಾನವೀರ. ನನ್ನಷ್ಟ ಯಾರದಾನರ ಅಂತ ಇದ. ಅದಕ್ಕ ಆಯ್ತು ನೋಡೋಣ ಚಾಲೆಂಜ್ ಅಂತ ಕೇಳ್ತಾರ. ಹಾ ಚಾಲೆಂಜ್ ಅಂತ ಹೇಳ್ತಾರ. ಏನ್ ಬರ್ತಾರು, ಒಬ್ಬ ಬ್ರಾಹ್ಮಣ್ ಬರ್ತಾನ್ರಿ. ಮಗಳದ ಮದ್ವಿ ಮಾಡ್ಬೇಕಾಗಿರ್ತೈತಿ. ಕಟ್ಗಿ ಬೇಕಾಗಿರ್ತಾವ್ರಿ. ಕಟ್ಗಿ ಎಂತದ್ ಬೇಕಾಗಿರ್ತಾವಂದ್ರ ಚಂದನ ಕಟ್ಗಿ ಬೇಕಾಗಿರ್ತಾವ್ರಿ. ಆ ಚಂದದಂದ್ರ ಇದ್ರಿ ಸ್ಯಾಂಡಲ್ ಸಿಗಂಧ ಕಟ್ಗಿ ಬೇಕಾಗಿರ್ತಾವ. ಆದ್ರ ಪೂರ ಎಲ್ಲಾ ಮಳಿ ಆಗ್ಬಿಟ್ಟಿರ್ತೈತಿ. ಆಮೇಲೆ ತಮ್ಮ ಆಯ್ತು ಸಿಕ್ತೈತಿ ಅಂತಾರ. ಯುಧಿಷ್ಠ ಏನ್ ಮಾಡ್ತಾನ, ತನ್ನ ಸೈನಿಕರು ಕರ್ಕೊಂಡ್ ಬರ್ತಾನೆ. ಹಿಂದ್ ನೋಡೋಗು ಅದಾವೇರ ಅಂತ. ಅಲ್ಲಿ ಗಂಧದ ಕಟ್ಗಿ ಎಲ್ಲಾ ಸ್ಟಾಕ್ ಮುಗ್ದಿರ್ತಾವ. ಆಮೇಲೆ ಕಾಡಿಗೆ ಕಳಿಸ್ತಾನ್ರಿ ತನ್ನ ಸೈನಿಕರನ್ನ, ಕಟ್ಕೊಂಡ್ ಬರ್ರಿ ಅಂತ ಹೇಳ್ತಾನ. ಕಟ್ಕೊಂಡ್ ಬರಾಕ ಹೋಗ್ತಾನ್ರಿ. ಕಟ್ಕೊಂಡ್ ಬರಾಕ್ ಹೋದ್ರ ಪೂರ ಎಲ್ಲಾ ಮಳಿ ಬಿದ್ದಿರ್ತೈತ್ರಿ, ಹಸಿ ಇರ್ತೈತಿ, ಗದ್ದದ ಕಟ್ಗಿ ಸಿಗ. ಅದಕ್ಕ ಯುಧಿಷ್ಠರ್ ಏನ್ ಹೇಳ್ತಾನು, ಅವ್ನ್ ಬಂದಂತ ಬ್ರಾಹ್ಮಣಿಗೆ, ನಿನಗ ಕೊಡ್ತೇನಿ, ಆದ್ರ ಮಳಿ ಎಲ್ಲಾ ಆರಿದ್ಮೇಲೆ ನಿನ್ ಕೊಡ್ತೇನಿ, ಈಗ ಮಾತ್ರ ಸಿಗಂಗಿಲ್ಲ, ಇನ್ನೊಂದ್ ತಿಂಗಳು ಬಿಟ್ಟು ಸಿಗ್ತೈತಿ ಅಂತಾನೆ. ಅದಕ್ ಕೃಷ್ಣ ಎಲ್ಲಾ ನೋಡ್ತಿರ್ತಾನ. ಮತ್ ನೀ ಬಂದಂತರ ನೀ ಕೊಡ್ಲೇ ಇಲ್ಲಲ್ಲ, ಮತ್ ಹೆಂಗ ಅಂತ. ಮತ್ ಹೌದು, ಇಲ್ಲ ನಾ ಏನ್ ಬೇಕಂತ ಮಾಡಿಲ್ಲ, ನನ್ ಕಡೆ ಇಲ್ಲ ಅಂತ. ಈಗ ನೋಡೋಣ ದಾನವೀರ್ ಯಾರದಾರ ಅಂತ ಹೇಳಿ ಕರ್ಣ ಕಡೆ ಹೋಗೋಣ ಅಂತ. ಕೃಷ್ಣ ಏನ್ ಮಾಡ್ತಾನಂದ್ರ, ಆ ಬ್ರಾಹ್ಮಣರಿಗ ನಿನಗ ಗಂಧದ ಕಟ್ಗೆ ಬೇಕಲ್ಲ, ಕರ್ಣನ ಹತ್ರ ಹೋಗ್ ನೀನ ಅಂತ ಸಿಕ್ತೈತ್ ನಿನಗ ಅಂತ. ಆಮೇಲೆ ಕರ್ಣ ಹತ್ರ ಬರ್ತಾನ್ರಿ ಅವ್ ಬ್ರಾಹ್ಮಣ. ಇವ್ರಿಬ್ರು ವೇಷವನ್ನ ಚೇಂಜ್ ಮಾಡ್ಕೊಂಡು ಇಬ್ರು ಹೋಗ್ತಾರ. ಯಾರ? ಕೃಷ್ಣ ಮತ್ತೆ ಯುಧಿಷ್ಠಿರ ಡಕ್ಕೊಂಡ್ ನೋಡ್ತಾರ. ನೋಡೋಣ ಯಾರು ಇವ್ ಹೆಂಗ್ ದಾನ ಮಾಡ್ತಾನ ಅಂತ ಹೇಳಿ. ಆಮೇಲೆ ಇವನು ಕರ್ಣ ಏನ್ ಮಾಡ್ತಾನ, ಅಂಗರಾಜ್ ಇರ್ತಾನ, ತನ್ನ ಅರಮನೆಗೂ ಹೋಗಿ ನೋಡ್ಕೋತಾನು ಅಲ್ಲೇನ್ರೆ ಐತೇನ ಅಂತ ಹೇಳಿ. ಅಲ್ಲೂ ಒಂದ್ ಕಡೆ ಸ್ಟಾಕ್ನಾಗ ಇರಂಗಿಲ್ಲ. ಅವನು ಕಾಡಿ ಕಳಿಸ್ತಾರೋ. ಕಾಡಿ ಕಳಿಸ್ಕೊಳ್ಳೇನು ಅಲ್ಲೂ ಹಸಿ ಆಗಿರ್ತೈತಿ, ಗಂಧದ ಕಟ್ಟಿಗೆ ಸಿಗಂಗಿಲ್ಲ ಇವ್ ಸುಡಾಕ. ಆಮೇಲೆ ಇನ್ನೇನ್ ಮಾಡ್ಬೇಕ್ರಿ, ಇನ್ನೇನ್ ಮಾಡ್ಕೊಳ್ಳೆ ಕೇಳ್ತಾನ ಬ್ರಾಹ್ಮಣ. ಕೇಳ್ತಾನೆ, ನಿಮ್ ಕಡೆನು ಇಲ್ ಕಾಣ್ತೈತ್ರಿ, ಇದೇನ್ ಮಾಡೋನು ಅಂತ ಹೇಳಿ. ಅವಾಗ ಕರ್ಣ ಹೇಳ್ತಾನೆ, ಏನು ಯೋಚನೆ ಮಾಡ್ಬೇಡ, ನನ್ ರೂಮಿಗ್ ಬಾ ಅಂತನ್ರಿ. ತನ್ನ ರೂಮಿಗ್ ಕರ್ಕೊಂಡ್ ಬರ್ತಾನ್ರಿ. ಆ ರೂಮ್ನ್ಯಾಗ ಕಿಟಕಿ ಬಾಗ್ಲ ಎಲ್ಲಾ ಗಂಧದ ಕಟ್ಗಿಲಿ ಆಗಿರ್ತಾವ. ಸೈನಿಕರ್ ಕರೆಸ್ತಾನ್ರಿ, ಎಲ್ಲಾ ಒಡೆದು ಕೊಟ್ ಕಳಿಸ್ತಾನ್ರಿ. ಅವಾಗ ಯುಧಿಷ್ಠರ್ ಹೇಳ್ತಾನ, ಕೃಷ್ಣ ಈಗ ಹೇಳು ದಾನವೀರ ಯಾರಂತ ಹೇಳಿ. ಅಂದ್ರ ದಾನವೀರ ಯಾರಾದ್ರಿ? ಕರ್ಣ ಅದ. ಮತ್ತು ಒಂದ್ ಸಲ ಅಂದ್ರ ರೀ, ದಾನ ಮಾಡುವಂತವ್ರು ಯಾರು ಇರ್ತಾರಲ್ಲ, ಅವ್ರ ಇದ್ದಾಗ ಮಾಡ್ಬೇಕ್ರು. ನಮಗ ಚಲೋ ಆದಾಗ ನಾವ್ ಮಾಡ್ತೇವ್ರಿ, ನೋಡಂಗಿಲ್ರಿ ಅವ್ರು. ಅವ್ರು ಇದ್ದಿದ್ರೋಗ ಒಟ್ಟ ಕೊಡುವಂತ ಕೈ ಇರೋ ಕಾರಣದಿಂದ ಅವ್ರು ಕೊಡತಿರ್ತಾರ. ಏನಾದ್ರು ಈಗ ನಮ್ ದಾದಿಗಳದಾರ ನೋಡ್ರಿ, ಏನಾದ್ರೂ ಕೊಡ್ತಿರ್ತಾರ. ನಮ್ ದಾದಿಗಳು ಚಲೋ ಆದ್ಮೇಲೆ ಕೊಟ್ಟಿರ್ಲಿಲ್ರಿ ಅವ್ರ. ತಮ್ಮ ಕಡೆ ಕಡಿಮೆ ಮಾಡ್ಕೊಂಡ್ ಏನ್ ಮಾಡ್ತಿದ್ರಿ, ಅವ್ರ ದಾನ ಮಾಡ್ತಿದ್ರ. ಹಂಗ ನಾವು ಏನಾಗ್ಬೇಕ್ರಿ, ದಾನವೀರ ಕರ್ಣ ಅಂತ. ಮತ್ತೆ ಇನ್ನೊಂದ್ಸಲ ಯುಧಿಷ್ಠರ ಇನ್ನೊಬ್ಬ ಬ್ರಾಹ್ಮಣ್ ಬಂದಿರ್ತಾನ. ಮಗಳನ್ನ ಮದ್ವಿ ಆಗೋದಿರ್ತೈತಿ, ಸ್ವಲ್ಪ ದುಡ್ಡು ಬೇಕಾಗಿರ್ತೈತಿ ಅವನ್ಗ. ಅದಕ್ಕ ಯುಧಿಷ್ಠರ್ ಏನ್ ಹೇಳ್ತಾನೋ, ನಾಳೆ ಬಾ, ನಾ ಭಾಳ ಬ್ಯುಸಿ ಅದೀನಿ ಅಂತ. ಅದಕ್ಕ ಬ್ರಾಹ್ಮಣ ಹೊರಗ್ ಹೋಗ್ತಿರ್ತಾನ್ರಿ. ಬ್ರಾಹ್ಮಣ ಹೊರಗ್ ಹೋಗ್ಬೇಕಾದ್ರೆ ಮುಖ ಸಪ್ಪು ಮಾಡ್ಕೊಂಡ್ ಹೋಗಿರ್ತಾನೆ. ಯಾಕಂದ್ರೆ ಮಗಳ ಮದ್ವಿ ಮಾಡೋದೈತಿ, ನನಗ್ ಸಹಾಯ ಬೇಕಾಗಿತ್ತ, ಸಹಾಯ ಮಾಡಾಗಿಲ್ಲ ಅಂದ, ನಾಳ್ ಬಾ ಅಂತಾನ ಅಂತ ಹೇಳ್ಕೊಳ್ಳೆ. ಅಷ್ಟೊತ್ತಿಗೆ ಭೀಮ್ ಬರ್ತಿರ್ತಾನ. ಭೀಮ ಬಂದ ನೋಡಿ ಏನ್ ಹೇಳ್ತಾನಂದ್ರ, ಯಾಕ ಸಪ್ಪು ಮುಖ ಮಾಡ್ಕೊಂಡ್ ಹೊಂಟಿ? ಅದು ಯಾರ? ಯುಧಿಷ್ಠರ ಅರಮನೆಯಿಂದ ಸಪ್ಪು ಮಾಡ್ಕೊಂಡ್ ಹೋದ, ನೀವ್ ಒಬ್ಬ ಅದಿ, ಎದಕ್ಕಂತ ಕೇಳ್ತಾನ.
ಹಿಂಗ ಸಹಾಯ ಬೇಕಾಗೈತಿ ನಾಳ್ ಬಾ ನಾನು ಯುಧಿಷ್ಠರ್ ಅಂತ ಕೂಳೆ ಅದಕ್ ಭೀಮ ನಿನಗ ಸಿಕ್ತೈತ್ ನಿನಗ್ ಏನೇನ್ ಬೇಕಲ್ಲ ಸಾಮಾನುಗಳು ಏನೇನ್ ಬೇಕಲ್ಲ ಅದನ್ನ ಇವತ್ತ ಸಿಕ್ತೈತ್ ನಿನಗೆ ಯೋಚನೆ ಮಾಡಕ್ ಹೋಗ್ಬೇಡ ನೀ ಹೋಗು ಅಂತ ಹೇಳ. ಭೀಮ್ ಏನ್ ಮಾಡ್ತಾರ ಗೊತ್ತೈತ್ರಿ, ಇಡೀ ಊರಿಗೆಲ್ಲ ಡಂಗರ ಸಾರಿಸ್ತಾರೋ ಯುಧಿಷ್ಠರು ನಾಳೆ ಬದುಕುತ್ತಾನೆ ಅಂತ. ಯುಧಿಷ್ಠ ನಾಳೆವರೆಗೂ ಬದುಕುತ್ತಾನೆ, ಯುಧಿಷ್ಠರ್ ನಾಳೆವರೆಗೂ ಬದುಕುತ್ತಾನೆ, ಯುಧಿಷ್ಠರ್ ನಾಳೆವರೆಗೂ ಬದುಕುತ್ತಾನೆ ಅಂತ ಹೇಳಿ ಏನ್ ಮಾಡ್ತಾನ್ರಿ ಇಲ್ಲ ಆಕ್ಚುಲಿ ನಾಳೆವರೆಗೂ ಬದುಕುತ್ತಾನೆ ಅಂತ ಹಂಗ್ ಮಾಡಂಗಿಲ್ಲ. ಡಂಗರ ಇರಿಸದ ಯುಧಿಷ್ಠರು ಸಮಯದ ಮೇಲೆ ವಿಜಯ ಪಡೆದಿದ್ದಾನೆ. ಯುಧಿಷ್ಠರ್ ಸಮಯದ ಮೇಲೆ ವಿಜಯ ಪಡೆದಿದ್ದ ಅಂತ ಡಂಗರ ಸಾರ್ತೈತೆ. ಅದು ಯುಧಿಷ್ಠರ್ ಬಂದ್ ಕಿವಿಗ್ ಬೀಳ್ತೈತೆ. ಭೀಮನ್ ಕರೆಸ್ತಾ ಏನ ಡಂಗರ ಹಸತಿ ಸಮಯದ ಮೇಲೆ ವಿಜಯ ಪಡೆದಿದ್ದ ಸಮಯ ವಿಜಯ ಮತ್ ಹೌದ್ ಮತ್ ರಾಜ ಬ್ರಾಹ್ಮಣ ಬಂದಾನು ನೀನ್ ದಾನ ಮಾಡ್ಲಾರ್ದ ಏನಂದ್ ಕಳಿಸಿ ನಾಳ್ ಬರ್ತೀಯ ಅಂದ್ರ ನಾಳ್ವರೆಗೂ ನೀ ಇರ್ತೀಯ ನಂಗಾರ ಅಂದ್ರೆ ನೀ ಸಮಯ ಮೇಲೆ ವಿಜಯ ಪಡೆದಿ ನಾಳ್ವರೆಗೂ ಇರ್ಬೋದಕ್ಕಂತತೀನ ಅಂದ್ರ ನೀನ್ ಸಾವಿನ ಮೇಲೆ ನೀನ್ ಏನ್ ಮಾಡ್ಬಿಟ್ಟಿ ವಿಜಯ ಪಡೆದ್ ಬಿಟ್ಟಿ ಅಂತ ಹೇಳ್ತಾರ. ಅಂದ್ರ ಹೇಳೋ ಭಾವ ಏನಂದ್ರ ಪುಣ್ಯದ ಕೆಲಸ ಏನ್ ಮಾಡ್ಕೋಬೇಕ್ರಿ ನಾಳಿ ಅನ್ನಬಾರ್ದ್ರಿ. ಇದು ಯುಧಿಷ್ಠರ ಕತಿ. ಯುಧಿಷ್ಠರ ಕತಿ ಇನ್ನೊಂದು ಗೊತ್ತಿರುವುದು ಹಾಗೆ ಕುಂತಿಗೆ ಅಂಗರಾಜ್ ಕರ್ಣ ಮಗನ ಒಂದೇ ಮಗಾರಿ ಅವ್ ಅದ ಇವ್ರಿಗೆ ಪಾಂಡವ್ರಿಗೆಲ್ಲ ಮುಚ್ಚಿಟ್ಟಿರ್ತಾಳ್ರಿ. ಲಾಸ್ಟಿಗೆ ಸಾಯ್ಬೇಕಾದ್ರ ಕರ್ಣ ಸತ್ತಾಗ ಕುಂತ ಏನ್ ಮಾಡ್ತಾಳ ತನ್ನ ಮಗನ್ ಹಿಡ್ಕೊಂಡು ಗಳ್ ಅಳ್ತಿರ್ತಾಳ. ಅದಕ್ಕ ಕೇಳ್ತಾನ ನಾವ್ ಶತ್ರು ಅದನ್ನ ಯುಧಿಷ್ಠ ಬಂದ್ ಕೇಳ್ತಾನ ಅವ್ ಶತ್ರು ಅದನ್ನ ಅವನ್ಯಾಕ ನೀನ ಕಣ್ಣೀರ್ ವೇಸ್ಟ್ ಮಾಡತಿ ತಪ್ಕೊಂಡ್ ಅಳ್ಳಾಕತಿ ಅಂತ. ಅವಾಗ ಕುಂತಿ ಅಂತಾಳು ನಿನ್ ದೊಡ್ಡ ಅಣ್ಣ ಅವ ಅಂತ ಹೇಳಿ ನನ್ ದೊಡ್ಡ ಮಗ ಅವ ಇವ್ ನೀನ್ ಎಲ್ಲಾರ್ಕಿಂತ ಜ್ಯೇಷ್ಠ ಪಾಂಡು ಅದ ನೀವು ಅಂತ ಹೇಳ್ಕೊಳ್ಳೆ ಅವಾಗ ಅವ್ನ್ ಶಾಕ್ ಆಗಿ ಅವ್ ಏನ್ ಶಾಪ ಹಾಕ್ತಾ ಅಂದ್ರ ಹೆಣ್ಮಕ್ಳು ಇವತ್ತಿಂದ ಶಾಪ ಕೊಡ್ತೀನಿ ನಾರಿ ಜಾತಿಗೆ ಮಾತ್ ನಿಂದ್ರಾಗಿಲ್ಲ. ಅದ್ ಕರೇನ ಏನ್ ನೋಡ್ರಿ ಏನ್ರಿ ಮಾತ್ ಮಾತ್ರ ಅದಕ್ಕ ಬಾಬಾ ಜ್ಞಾನ ಹೇಳಾಕ ಯಾರಿಗ್ ಕೊಟ್ಟನ್ರಿ ಮಾತೇರಿಗೆ ಕೊಟ್ಟ. ಯಾಕಂದ್ರೆ ಇವ್ರು ಹೊಟ್ಟೆಯಾಗ ಬತ್ತು ಇವ್ರು ಒಳಗ್ ನಿಂದ್ರಾಗಿಲ್ಲ ಅಂತ ಹೇಳಿ ಏನ್ ಮಾಡ್ತಾನ್ರಿ ಎಲ್ಲರಿಗೂ ಹೇಳ್ತಾರ. ನೋಡ್ರಿ ಬರೀ ಯುಧಿಷ್ಠರ ಬಗ್ಗೆ ಆಡ್ತ್ರಿ. ಈಗ ನೆಕ್ಸ್ಟ್ ಬರ್ರಿ ಯಾರಂದ್ರ ಯುಧಿಷ್ಠರ ಭೀಮ ಅರ್ಜುನ ನಕುಲ ಸಹದೇವ ಕರ್ಣ. ಈಗ ಸ್ವಲ್ಪ ಮಾತಾಡೋದ್ರಿ ಕರ್ಣ ಬಗ್ಗೆ ರೀ. ಕರ್ಣ ಬಗ್ಗೆ ಅಂದ್ರ ಸೂತ ಪುತ್ರ. ಕರ್ಣ ಬಾಳ ಚಂದ ಹೇಳ್ತಿರ್ತಾನ್ರಿ. ಕೃಷ್ಣಂದ ಮತ್ತ ಕರ್ಣನ ಬಾಳ ಚಂದ ಸಂವಾದ ಐತ್ರಿ. ಏನ್ ಹೇಳ್ತಿರ್ತಾನ ಕೃಷ್ಣ ಕರ್ಣ ಕೃಷ್ಣನಿಗೆ ಯಾವಾಗ್ಲೂ ನನ್ನ ತ್ಯಾಗನ ಬಂತ್ಲಾ ನಂದ ಬರೇ ತ್ಯಾಗ ಮಾಡೋದ ಬಂತ್ಲಾ ನನ್ ಬರೀ ಕೊಡೋದ ಬಂತ್ಲಾ ನನಗ್ ಏನ್ ಸಿಗ್ಬೇಕಾಗಿತ್ತ ಸಿಕ್ಕೇ ಇಲ್ಲಲ್ಲ ಅಂತಂತಾನ್ರಿ. ನನ್ ಯಾವಾಗ್ಲೂ ಬರೇ ಎದ್ರಿಗೂ ನನಗ ಭಾಗ್ಯ ಸಿಗ್ಲಿಲ್ಲ. ದ್ರೌಪದಿ ವರ ಹುಡುಕಬೇಕಾದ್ರು ನಾನು ಹೋಗಿದ್ನಿ ಕರೆ ನನಗ ಸೂತ ಪುತ್ರ ಅಂತ ಹೇಳಿ ನನಗ ಅದ್ ಬಾಣ ಹೊಡಿಲಿಕ್ಕೆ ನನಗ ಅವಕಾಶ ಕೊಡ್ಲಿಲ್ಲ. ನನಗ ಸೂತ ಪುತ್ರ ಅಂತ ಹೇಳಿ ನಮ್ ಪಾಂಡು ಆಗಿದ್ರು ಕೂಡ ನಾನು ಹೊರಗಿಟ್ರು. ನಾ ಸೂತ ಪುತ್ರ ಅಂತ ಹೇಳಿ ನನಗ್ ಎಂದಿಗೂ ಕೂಡ ದ್ರೋಣಾಚಾರ್ಯ ಗುರುಗಳಿಂದ ನನಗ ಏನ್ರಿ ವಿದ್ಯೆ ಅದ್ ಕಳಿಲಿಕ್ಕೆ ನನಗ ಅವಕಾಶ ಸಿಗ್ಲಿಲ್ಲ. ನನಗ ಸೂತ ಪುತ್ರ ಅಂತ ಹೇಳಿ ನನಗ ಅಸಹ್ಯ ಮಾಡಿದ ನನಗ ಸೂತ ಪುತ್ರ ಅಂತ ಹೇಳಿ ನನ್ ಕೌರವ ಪಾಟಿನಾಗ ಇಡ್ಬೇಕಾತ ಎಲ್ಲಾದ್ರಿಗೂ ಬರ ಇದತ್ತಲ್ಲ ಆತ. ಅವಾಗ ಬಾಳ ಚಂದ ಐತ್ರಿ ಬಾಳ ಚಂದ. ಕೃಷ್ಣ ಎಷ್ಟ್ ಚಂದ ಹೇಳ್ತಾನಂದ್ರ ನಿನಗ ಅಟ್ಟೆ ಐತ್ರಿ ತಿಳ್ಕೊಂಡಿ ಏನ ನನಗೇನ್ ಕಡಿಮೆ ಅಂದಾರ ಅಂತ ಕೇಳ್ತಾನ್ರ. ನೋಡ್ರಿ ಕೃಷ್ಣನ ಮಾತ್ ಕೇಳ್ರಿ. ನೀ ಅಟ್ಟ ತ್ಯಾಗ ಮಾಡಿ ಅಂತ ತಿಳ್ಕೊಂಡಿ ಏನ ನನಗ ಹುಟ್ಟಿದ ದಿನ ನಾ ಕಂಸ ಸಾಯ್ಸಾಕ್ ನಿಂತಿದ್ದ ಅದನ್ನ ಹೇಳಿ ಅಂತದು. ನೋಡ್ರಿ ಮಾತ್ರಿ ಇವ್ ಚಂದ್ರಿ ಅಂದ ನಾವು ನಮ್ ತ್ರಾಸನ ಭಾಳ ಆಗಿತ್ತಾವ. ಕೃಷ್ಣ ಎಷ್ಟ್ ಚಂದ ಹೇಳ್ತಾರ ಬಾಳ ಚಂದ ಐತ್ರಿ. ಕೃಷ್ಣ ಎಷ್ಟ್ ಚಂದ ಐತ ನನಗ್ ಹುಟ್ಟಿದ ದಿವಸ ನನ್ನ ಕಂಸ ಸಾಯ್ಸಾಕ್ ನಿಂತಾನ. ನನ್ ಹುಟ್ಟಿದ ದಿವಸ ಜೇಲ್ನಾಗ ನನ್ ಹಡದ್ಲ ನನ್ ತಾಯಿ ನನ್ನ ಕಂಸ ಸಾಯ್ಸಾಕ್ ನಿಂತಿದ್ದ ಅದನ್ನ ಹೇಳಿ ಅಂತದು. ನೋಡ್ರಿ ಮಾತ್ರಿ ಇವ್ ಚಂದ್ರಿ ಅಂದ ನಾವು ನಮ್ ತ್ರಾಸನ ಭಾಳ ಆಗಿತ್ತಾವ. ಕೃಷ್ಣ ಎಷ್ಟ್ ಚಂದ ಹೇಳ್ತಾರ ಬಾಳ ಚಂದ ಐತ್ರಿ. ಕೃಷ್ಣ ಎಷ್ಟ್ ಚಂದ ಐತ ನನಗ್ ಹುಟ್ಟಿದ ದಿವಸ ನನ್ನ ಕಂಸ ಸಾಯ್ಸಾಕ್ ನಿಂತಾನ. ನನ್ ಹುಟ್ಟಿದ ದಿವಸ ಜೇಲ್ನಾಗ ನನ್ ಹಡದ್ಲ ನನ್ ತಾಯಿ ನಾನು ಹುಟ್ಟಿದ ದಿವಸ ಜೇಲ್ನಾಗ ಹೊರಗ ಹೋಗ್ಬೇಕಾತು ನೀರ್ನಾಗ ನಾ ಹೋಗ್ಬೇಕಾತು. ಆಮೇಲೆ ಅಷ್ಟು ಬಿತ್ತನ ಕಂಸ ನನ್ ಪೂರ ಬೆನ್ ಹತ್ತ ಹೋಳಿಕಾ ಯಾರೇ ಹೋಳಿಕಾ ಹೌದಿಲ್ಲ ಹೋಳಿಕಾ ಬೆನ್ ಹತ್ತ ಪೂತನ ನನಗ್ ಬೆನ್ ಹತ್ತಿದ್ಲ. ಆಮೇಲೆ ವಧ ಮಾಡ್ಬೇಕಾತ ಆಮೇಲ್ರಿ ಮುಗಿತೇನ ಆಮೇಲಂತ ನೋಡಿರಿ ಆಮೇಲಂತ ಇಷ್ಟೆಲ್ಲಾ ಐತಿ. ಅದು ಬಿಡ್ರಿ ನನ್ನ ಕೃಷ್ಣನ ಅರ್ಜುನಗ ಸಾರಥಿ ಆಗೋ ಕೆಲ್ಸ ಬತ್ತ ನನಗ. ರಾಜ ಅಲ್ಲ ಸಾರಥಿ ಆಗೋ ಕೆಲ್ಸ ಬತ್ತ. ಅದಕ್ಕ ನಿಂದು ಏನ್ ಕಡಿಮೆ ಅದು ಒಂದ್ ಮಾತು ಹೇಳ್ತಾನ ಕಷ್ಟ ಎಲ್ಲರಿಗೂ ಐತಿ
ಯಾರಿಗೂ ಬಿಟ್ಟಿದ್ದಲ್ಲ, ಎಲ್ಲರಿಗೂ ಇರೋದನ ಅದ. ಆದ್ರ ಕೃಷ್ಣ ಬಾ ಚಂದ ಹೇಳ್ತಾನ, ನನ್ ಕಡೆ ಒಂದ ಐತಿ, ಆಕಾಶದಲ್ಲಿ ಸ್ಮೈಲ್ ಹೆಂಗ್ ಮಾಡ್ಬೇಕದ್ ಒಂದ ನನ್ ಗೊತ್ತೈತಿ ಅಂತ. ಅದಕ್ಕ ಜೀವನ ಕಷ್ಟ ಎಲ್ಲರಿಗೂ ಐತ್ರಿ, ತಗದ್ ನೋಡ್ರಿ ಅಂದ್ರ ಎಲ್ಲಾರ್ದು ಲೈಫ್ ಹಿಸ್ಟ್ರಿ ಅಬ್ಬಾ ಬಾಯ್ ಬಚ್ಚೋಡ್ ಹೋಗ್ತೀರಿ, ಅಪ್ಪ ಇವ್ರದ ಎಟ್ಟೈತ್ ಅಂತ ಹೇಳಿ ನೋಡಕ್ ಮ್ಯಾಗ ಹಿಂಗ್ ಕಾಡ್ಸಾತೈತ್ರಿ ಅಪ್ಪ ಅಂತೇಳ. ಆದ್ರ ಒಂದ್ ಕಲಿಬೇಕ್ರಿ ಜೀವನ, ಆ ಕಷ್ಟದಲ್ಲಿ ನಾ ಸ್ಮೈಲ್ ಹೆಂಗ್ ಮಾಡ್ಬೇಕ್, ನಗಬೇಕ್ ಹೆಂಗ್, ನಾ ಖುಷಿಯೋಗ್ ಹೆಂಗಿರ್ಬೇಕ್ ಹೇಳ್ತೇನೆ. ಕೃಷ್ಣ ಬಾಳ ಚಂದ ಬೋಧನೆ ಮಾಡ್ತಾನ್ರಿ ಅರ್ಜುನ್ಗ. ಬಾಳ ಅದಾವ್ರಿ, ಇನ್ ಮುಂದಿನ ಸಲ ಹೇಳ್ತೇನೆ. ಅರ್ಜುನ್ಗಳು ಬಾಳ ಚಂದ ಮಾಡ್ತಾನ. ಒಂದ್ ಮಾತ್ ಏನ್ ಹೇಳ್ತಾನಂದ್ರ, ಯಾವ್ದು ಕೆಲಸ ಕಡಿಮೆ ಅಂತ ತಿಳ್ಕೋಬೇಡ ಅಂತನ್ರಿ ಕೃಷ್ಣ ಅರ್ಜುನ್ಗ. ಕುರುಕ್ಷೇತ್ರದಲ್ಲಿ ಪಾಠ ಮಾಡ್ಬೇಕಾದ್ರ ಹೇಳ್ತಾನ, ಯಾವ್ದು ಕೆಲಸ ಇದೆ ಹೆಚ್ಚು, ಯಾವ್ದು ಕೆಲಸ ಇದೆ ಕಡಿಮೆ ಅಂತ ತಿಳ್ಕೋಬೇಡ, ನೋಡು ನಂದ್ ಎಂತ ಕೆಲ್ಸ ಮಾಡತ್ತೇನೆ, ನಿನ್ ಸಾರ್ಥಿಯಾಗಿ ಕೆಲ್ಸ ಮಾಡತ್ತೇನೆ, ಆದ್ರೂ ನಾ ಹೆಂಗದೇನ ಕೇಳ್ತಾನ. ಅರ್ಥ ಮಾಡ್ಕೋರಿ, ಕೃಷ್ಣ ಹೇಳ್ತಾನ, ನಾ ಕೃಷ್ಣ. ಆ ಎಪಿಸೋಡ್ನಾಗಂತೂ ಅವನ ದೇವ್ರು ಹೋದಿಲ್ರಿ, ಪೂರಾ ಎಪಿಸೋಡ್ನಾಗ ಮಹಾಭಾರತ ಎಪಿಸೋಡ್ನಾಗ ಯಾರ್ರಿ ದೇವ್ರ ಅವ್ರ ಇಲ್ರಿ. ಕರೆ ಏನ್ ಕೆಲ್ಸ ಮಾಡತ್ತನ್ರಿ ಅವ, ಸಾರ್ಥಿ. ಆ ಕಡಿಮೆ ಕೆಲ್ಸ ನನಗ ಸಿಕ್ಕೈತಿ, ಕರೆ ನಾ ಹೆಂಗದೇನಿ ಖುಷ್, ಹ್ಯಾಪಿ, ದಿ ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್. ಹಂಗಾರಿ ನಾವು ಈ ಕೆಲಸ ಚಲೋ, ಈ ಕೆಲಸ ಭಾರಿ ಇಲ್ಲ. ಮತ್ ಇದು ಒಂದ್ ಮಾತ್ ಹೇಳ್ತಾನ, ಕರ್ಮ ಒಂದ ಮಾಡೋದ್ ಕಲಿ ಅಂತನ್ರಿ ಅವ್. ಬಾಳ ಚಂದ ಐತ್ರ ಕರ, ಬಾಳ ಚಂದ. ನನಗಂತೂ ಅರ್ಧ ಮಹಾಭಾರತಗೆ ಬಾಬನ್ ಮಾತುಗಳು ತಿಳಿಯಾಕತ್ತವ್ರಿ. ಎಷ್ಟು ಚಂದ ಹೇಳ್ತಾನಂದ್ರ, ಕರ್ಮ ಒಂದ ಮಾಡೋದ್ ಕಲಿತೀನಿ, ಕರ್ಮದ ಪರಿಣಾಮ ಚಲೋ ಕೆಟ್ಟ ಅದರಿಂದ ನಿನ್ನ ನಿರ್ಬಂಧನ ಇರತ್ತಾನ. ಅದ್ರಾಗ ಸಿಕ್ಕೊಂಡಿ ಚಲೋ ಆದಾಗ ಏರ್ತಿ, ಕೆಟ್ಟದಾಗ ತಳ ಬೀಳ್ತಿ. ಕರ್ಮದಿಂದ ಡಿಟ್ಯಾಚ್ ಕರ್ಮ ಮಾಡ, ಕರ್ಮದ ಪರಿಣಾಮ ನೋಡ್ಬಿಡ. ಕೇವಲ ಕರ್ಮದ ಒಂದ ಮಾಡಕೋತ್ ಹೋಗೋ ಭಾಗ್ಯ ಬಿಟ್ಟು ಬಿಡುವತ್ತ. ಯಾಕಂದ್ರ ನಾವ್ ಕರ್ಮ ಮಾಡಿರ್ತೀವ್ರಿ, ಎಕ್ಸ್ಪೆಕ್ಟ್ ಮಾಡಿರ್ತೇವಿ ಇದ್ರ ಫಲ ನಮ್ಗ್ ಸಿಗ್ತೈತಿ ಅಂತ ಹೇಳಿ, ಕರ್ ಸಿಗ್ಲಿಲ್ಲ ಅಂತ ಹಳಾಳಿ ಮಾಡ್ಕೋತೇವ್, ಹಳಾಳಿ ಮಾಡ್ಕೋತೇವ್. ಅದಕ್ ಹೇಳ್ತಾನ ಮಾಡಕ್ ಹೋಗ್ಬೇಡ, ಏನಂತನ್ರಿ, ಕರ್ಮ ಒಂದ ಮಾಡೋದ್ ಕಲಿ ಅಂತ ಹೇಳ್ತಾರ. ಇನ್ನ ಕೃಷ್ಣ ಮತ್ತು ಕರ್ಣದಷ್ಟು ಮುಗಿಸ್ತೇನ್ರಿ. ಕರ್ಣ ಮತ್ತ ಯಾರ್ದ್ರಿ, ಕೃಷ್ಣನ್ ನಡು ಇದತ್ತ. ಕರ್ಣ ದಾನವೀರ್ರಿ, ಬಹಳ ಪ್ರಸಿದ್ಧಿ ರೀ. ಯಾರೇ ಅವ್ರು ಬರ್ತಾರಲ್ಲ, ಅವ್ರ ಖಾಲಿ ಕೈಯಿಂದ ಕಳ್ಸಾಗಿಲ್ಲ. ಅದನ್ನ ಇಂದ್ರ ಏನ್ ಮಾಡ್ತಾನ ಅಂದ್ರ, ಅವಂದ್ ಕವಚ ಕುಂಡವನ್ನ ತಗೋತಾರ. ಯಾಕಂದ್ರ ಕವಚ್ ಇಂತಾದ್ ಇರ್ತೈತಲ್ಲ ಅವನ್ ಕಡೆ, ಅದು ಒಂದ್ ಪ್ರೊಟೆಕ್ಷನ್ ಇರ್ತೈತ್ರಿ. ಅವ್ನ್ ಯಾರು ಸಾಯ್ಸಕ ಬರ್ತಿರಲ್ರಿ, ಅದ್ ಪ್ರೊಟೆಕ್ಷನ್ ಮೈ ಮೇಲೆ ಇರ್ತೈತ್ರಿ, ಅದನ್ನ ಕಿತ್ತು ಕೊಡ್ತಾನ್ರಿ ಅವ. ಸೂರ್ಯ ಪುತ್ರ ಇರ್ತಾನ್ರಿ ಅವ, ಅದನ್ನ ಕೊಟ್ಟು ಹಿಂತಾತ್ ನೋಡ್ರಿ. ಇಂದ್ರ ವೇಷ, ಬ್ರಾಹ್ಮಣ ವೇಷಾಗಿ ದಾನ ಭಿಕ್ಷೆಗೆ ಬರ್ತಾನ್ರಿ, ಕೊಟ್ಟು ಕಳಿಸ್ತಾನ್ರಿ. ಹಿಂಗ ನಾವು ಏನಾಗ್ಬೇಕ್ರಿ, ನಾವು ಏನಾಗ್ಬೇಕ್ರಿ, ದಾನ ವೀರ ಕರ್ಣ ಆಗ್ಬೇಕ್ರಿ. ಇಷ್ಟ ಮುಗಿಲ್ರಿ ಅಣ್ಣಾರ, ಇಷ್ಟ ಮುಗಿಲ್ರಿ, ಬಾಳ ಚಂದ ಐತ್ರಿ. ಈ ಕಡೆ ಕೃಷ್ಣ ಇರ್ತಾನ್ರಿ, ಅರ್ಜುನ್ ಇರ್ತಾನ್ರಿ, ಆ ಕಡೆ ಯಾರಿರ್ತಾರ ಕರ್ಣ ಇರ್ತಾರ. ಹಿಂಗ ಕರ್ಣ ಬಾಣ ಬಿಡ್ತಿರ್ತಾನ್ರಿ, ಕೃಷ್ಣ ಬಾಣ ಬಿಡ್ತಾರ. ಕರ್ಣ ಬಾಣ ಬಿಟ್ರೆ 2-4 ಫೂಟ್ ಹಿಂದ ಇದ ಏನ್ರಿ ರಥ ಜಿಗಿತಿರ್ತೈತ್ರಿ. ಇವು ಅರ್ಜುನ್ ಬಾಣ ಬಿಟ್ರಿ 20 ಫೂಟ್ ಜಿಗಿತಿರ್ತೈತಿ. ಕೃಷ್ಣ ಭೇಷ್ ಕರ್ಣ ಅಂತಿರ್ತ. ಇವಂಗ್ರಿ ಅರ್ಜುನ್ಗೆ ಒಳಗ್ ತ್ರಾಸ ಆಗತೈತಿ. ಅಲ್ಲ ನೀ ನನ್ನ ಪಾರ್ಟಿ ಅದಿ, ಅವನ್ ಪಾರ್ಟಿ ಅದಿ, ಅವ್ ಬಾಣ ಬಿಟ್ರ ಬರೀ 2-3 ಫೂಟ್ ಹಿಂದ್ ಜಿಗಾತೈತಿ, ನಾ ಬಾಣ ಬಿಟ್ರಿ 20 ಫೂಟ್ ಬಿಗಾತೈತಿ. ಮತ್ತೆ ನೀ ಖುಷಿ ಪಡಾತಿ. ಮತ್ 2ನೇ ಸಲ ಕರ್ಣ ಬಿಡ್ತಾನ್ರಿ, 2-3 ಫೂಟ್ ಹಿಂದೆ ಜಿಗಿತೈತಿ. ಅರ್ಜುನ್ ಬಿಟ್ರ ಮತ್ 20 ಫೂಟ್ ಹಿಂದೆ ರಥ ಜಿಗಿತೈತಿ. ಮತ್ ಕರ್ಣ ಏನಂತ, ಕೃಷ್ಣ ಏನಂತ, ಭೇಷ್ ಕರ್ಣ ಭೇಷ್ ಅಂತ. ಅವಾಗ ಅರ್ಜುನ್ ಸಾಕ್ ಕೇಳ್ತಾನ, ಅಲ್ಲ ನಾ ಬಿಟ್ರಿ 20 ಫೂಟ್ ಹೊಂಟೈತಿ, ಇವ್ರು ಬಿಟ್ರೆ ಬರೀ 2 ಫೂಟ್ ಜಿಗಾತೈತಿ ಹೆಂಗ? ಅಯ್ಯೋ ಹುಚ್ಚ, ನಿನ್ ರಥದೋಗ ಯಾರದಾರ? ನಿನ್ ರಥದೋಗ ಯಾರದಾರ? ನಿನ್ ರಥದೋಗ ನಾ ಅದೇನಿ. ನಿನ್ ರಥದೋಗ ಮ್ಯಾಗ ಹನುಮಪ್ಪ ಅದಾನ, ಅವನ್ ರಥದೋಗ ಯಾರದಾರ? ಅವ್ ಒಬ್ಬ ಅದಾನ. ಮತ್ ನಿನ್ಕಿತ ಭಾರಿ ಅದಿಲ್ಲವ, ನಿನ್ಕಿತ ಭಾರಿ ಅದಿಲ್ರಿ. ಹಾ, ಎಷ್ಟು ಪವರ್ ಇರ್ತೈತಿ. ಮತ್ ಇನ್ನೊಂದ್ ಲಾಸ್ಟಿಗೆ ನಿಮ್ಗ್ ಗೊತ್ತಿರೋ ಹಾಗಿರಿ, ಅವನ್ಗೂ ಪರಶುರಾಮದ ಶಾಪ್ ಇರ್ತೈತ್ರಿ. ಪರಶುರಾಮ ಏನಿರ್ತಾರಂದ್ರ, ಗುರುಗಳಿರ್ತಾರೋ, ದ್ರೋಣಾಚಾರ್ಯ ಕಡೆ ಬಂದಿರ್ತಾನ. ದ್ರೋಣಾಚಾರ್ಯ ಏನಂತ, ನಾ ಕ್ಷತ್ರಿಗಟ್ಟ ವಿದ್ಯಾ ಕಳಿಸ್ತೇನಿ, ನಾ ಬ್ರಾಹ್ಮಣ ಕಳ್ಸಂಗಿಲ್ಲ ಅಂತ, ಸೂತು ಪುತ್ರ ಕಳ್ಸಂಗಿಲ್ಲ ಅಂತ ಹೇಳ್ತಾನ. ಪಾಪ ಅವ್ನ್ ಕಲಿಬೇಕಾಗಿರ್ತೈತ್ರಿ. ಅದಕ್ಕ ಇವ್ರ ಕಡೆ ಬರ್ತಾರು, ಪರಶುರಾಮ್ ಕಡೆ ಬರ್ತಾರು. ಅವ್ ಹೇಳ್ತಾನ, ಅವ್ರ ನೋಡ್ರಿ ಪರಶುರಾಮ್ ಏನ್ ಹೇಳ್ತಾರ, ನಾ ಬ್ರಾಹ್ಮಣರ ಗಟ್ಟ ಕಳಿಸ್ತೇನೆ, ಪರಶುರಾಮ್ ಏನ್ ಹೇಳ್ತಾರ, ನಾ ಬ್ರಾಹ್ಮಣರ ಗಟ್ಟ ಕಳಿಸ್ತೇನೆ, ಕ್ಷತ್ರಿಯ ಕಳ್ಸಂಗಿಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕ ಚಲೋ ಆದ್ ಕೂಡಿ ಕಳಿತಾನ್ರಿ. ಒಂದ್ ದಿನ ಹಿಂಗ ಮಳ್ಕೊಂಡಾಗ ಏಡಿ ಬರ್ತೈತ್ರಿ, ಚೋಳು ಬರ್ತೈತ್ರಿ. ಚೋಳು ಬಳ್ಕೊಂಡ್ ಬಂದ್ ಕೂಡಲೇ ಇನ್ನೇನ್ ಕಡಿತೈತಿ ಬಾ ಅಂತ ಹೇಳಿ
ಇವ್ನ ಕಡಿತೈತ್ರಿ, ಕರ್ನ ಕಡಿತೈತ್ರಿ, ರಕ್ತ ಹರಿತಿರ್ತೈತ್ರಿ. ಆ ರಕ್ತ ಬಂದ ಪರಶುರಾಮಗ ಮೈಗೆ ಏನೋ ಹತ್ತತೇನೋರಿ. ಕಡದೈತಿ ಇನ್ ಎಬಸ್ಬೇಕು, ರಕ್ತ ಹರಿಯತೈತಿ ಅಂತ ಎಬಸ್ಬೇಕಂದ್ರೆ ಗುರುಗಳು ಮಾಡ್ಕೊಂಡಲ್ಲ. ಇದು ನೋಡ್ರಿ ಗುರುವಿಗೆ ಗೌರವ. ಯಾರು ಗುರುವಿಗೆ ಗೌರವ ಕೊಡ್ತಾರಲ್ರಿ ಬಾ ಮುಂದ್ ಹೋಗ್ತಾರಿ. ಗುರುವಿಗೆ ಗೌರವ ಮೇನ್ ಬೇಕ್ರಿ. ಅದ್ ನೋಡ್ರಿ ಅವ್ನ್ ಎಷ್ಟ್ ಇದು ಕಲಿಯುವಂತದ್ರಿ, ಕರ್ಣದಿಂದ ಕಲಿಯುವಂತದ್ದು. ಗುರುಗಳಿಗೂ ದೊಡ್ಡವ್ರಿಗೂ ಕಳ್ಸಿದ್ದವ್ರ ಗುರಿಗಳಿಗೂ ನಾವ್ ಎಷ್ಟ್ ಗೌರವ ಇರ್ಬೇಕು. ಅಲ್ಲಿ ಬಾಜು ಕೂತಿರ್ತೈತ್ರಿ, ರಕ್ತ ಹೊಂಟಿರ್ತೈತಿ, ಅದ್ ಹತ್ತೈತಿ, ಅವ್ರಿಗೆ ಎಬಸ್ಬಾರ್ದತ್ ಹೇಳಿ ರಕ್ತ ಏನ್ ಟಚ್ ಆಕೈತಿ ಹೇಳ್ತಾರೋ, ಸಾಧ್ಯನೇ ಇಲ್ಲ. ನೀ ಬ್ರಾಹ್ಮಣ ಆಗಕ್ ಸಾಧ್ಯನೇ ಇಲ್ಲ. ನೀನ್ ಬ್ರಾಹ್ಮಣರದ ಇಟ್ಟ ತಡ್ಕೋ ಶಕ್ತಿನೇ ಇರಂಗಿಲ್ಲ. ಸೂತ ಪುತ್ರಗೆ ಇಟ್ಟ ತಡ್ಕೋ ಶಕ್ತಿನೇ ಇರಂಗಿಲ್ಲ. ನೀ ಇರ್ಬೇಕು ಕ್ಷತ್ರಿಯನೇ ಇರ್ಬೇಕು. ಕ್ಷತ್ರಿಯೋಗ ಇಟ್ಟ ತಾಕತ್ ಇರ್ತೈತಿ ತಡ್ಕೋ ಶಕ್ತಿ. ನೀ ಅಲ್ಲ ಅಲ್ಲತ್ತೆ ಶಾಪ ಕೊಡ್ತಾ. ಏನ್ ಶಾಪ? ನಾ ಏನ್ ಮೋಸದಿಂದ ನೀ ವಿದ್ಯೆ ಕಲ್ತಿ, ನೀ ಮೋಸದಿಂದ ವಿದ್ಯೆ ಕಲ್ತಿ, ನನ್ನ ಕಡೆ ಸುಳ್ಳು ಹೇಳಿ ನೀ ವಿದ್ಯೆ ಕಲ್ತಿ, ನಿನಗ ಶಾಪ. ನಿನಗ್ ಯಾವಾಗ ಅವಶ್ಯಕತೆ ಬರ್ತೈತಲ್ಲ ಮರ್ತ್ ಬಿಡ್ಬೇಕು. ನಾ ಹೇಳಿದೆ ಅವನ್ಗ ಅಲ್ಲಿ ತಳಗ್ ಸಿಕ್ಕೋತೈತ್ರಿ, ಅವಂದ ಕರ್ಣದ ರಥ ಸಿಕ್ಕೋತೈತಿ, ಇನ್ನೇನ್ ತೆಗಿಯೋಷ್ಟ್ರೋಗ ಕೃಷ್ಣ ಹೇಳ್ತಾನೆ ಬಾಡ್ ಬಿಡ್ ಅಂತ ಹೇಳಿ. ಕರೆ ಇದು ಏನ್ ಹೇಳ್ತಾರಿ, ಏನ್ ನಿಯಮ ಇರ್ತೈತ್ರಿ, ಆಯುಧಗಳನ್ನ ಹಿಡ್ಕೊಳ್ಳಾರ್ದ ಟೈಮ್ನಾಗ ನೀ ಏನ್ ಮಾಡ್ಬೇಕು, ಯುದ್ಧ ಮಾಡಬಾರ್ದು ಅಂತ ಇರ್ತೈತ್ರಿ. ಕರೆ ಅವ್ರ ರೂಲ್ಸ್ ಅನ್ನ ನಿಯಮ ತೊಡಿತಾರ. ಯಾಕಂದ್ರೆ ಅಭಿಮನ್ಯು ಕತಿ ಬೇರೆ ಬರ್ತೈತ್ರಿ. ಅಲ್ಲ ಅಭಿಮನ್ಯು ಕತಿ ಹೋಗಿ ಇವ್ರ ಕೌರವ ನಿಯಮಗಳು ಏನ್ ಮುರಿತಾರಲ್ಲ, ಅದರಿಂದ ಇವ್ರು ಎಲ್ಲರೂ ಮುರಿಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಅಂದ್ರ ನೋಡ್ರಿ, ಒಂದ್ ನಿಯಮ ಮುರಿತದ್ರಿ, ಎದುರುಗಡೆದವ್ರು ನಿಯಮ ಮುರಿತಾವ. ಒಂದಕ್ಕೊಂದು ಬಾ ಕನೆಕ್ಷನ್ ಅದಾವ್ರಿ. ಆಮೇಲೆ ಬಿಡ್ತಾನ್ರಿ, ಭಾನ್ ಬಿಡ್ತಾನ್ರಿ ಅರ್ಜುನ ಬಿಟ್ಟ. ಅದಕ್ಕೂ ಏನ್ ಕತಿ ಹೇಳ್ತಾರಂದ್ರ, ಯಾಕ ಅವ ಅಸಹಾಯಕ್ ಇದ್ದಾಗ ಬಾಣ ಬಿಡ್ತೈತಂದ್ರ ಇವೆಲ್ಲೂ ಹೊಂಟಿದ್ದಂತ, ಏನೋ ಬಾಣ ಎದಕೋ ಬಿಡಾಕ್ ಹೋದಂತ ಆಕಳ್ಗ್ ಬಿಡ್ತತ. ಅಲ್ಲಿ ಒಬ್ಬ ಋಷಿ ಬಂದತ, ಬಂದ್ ಏನ್ ಕೇಳ್ತಾನಂದ್ರ, ನೀ ಆಕಳನ್ನ ಅಸಹಾಯಕ ಆಕಳನ್ನ ಯಾಕೆ ಸಾಯಿಸಿದಿ? ಅಂದ್ರೆ ನೀ ಅಸಹಾಯಕ ಆಕಳ ನೀ ಸಾಯಿಸಿ ಅಂದ್ರ ನೀನು ಅಸಹಾಯಕ ಟೈಮ್ ಇದ್ದಾಗ ನೀನ್ ಬೇರೆಯವ್ರ ಸಾಯಿಸ್ತಾರ. ಅದಕ್ಕ ರಕ್ತವನ್ನ ತೆಗಿರ್ತೈತ ನನ್ನ ಕಡೆ ಅಯೋಧ್ಯ ಇರೋದಿಲ್ರಿ, ಅಸಹಾಯಕ ಇರ್ತಾನ್ರಿ. ಆದ್ರೂ ಏನ್ ಮಾಡ್ತಾರ್ರಿ, ಕೃಷ್ಣ ಹೇಳ್ತಾನೆ ಈಗ ಸದ್ಯ ಟೈಮ್ ಇಲ್ಲದ ಅವ್ನ್ ಸಾಯ್ಸಕ ಬರಂಗಿಲ್ರಿ, ಈಗ ಸದ್ಯ ಟೈಮ್ ಐತಿ, ಬಾಣ್ ಬಿಡಂತಾನ್ರಿ. ಬಾಣ್ ಬಿಡ್ತಾನ್ರಿ. ಆಮೇಲೆ ಮತ್ ಖುಷಿ ಪಡ್ತಾನ್ರಿ ಕರ್ಣ. ಎಲ್ಲಕ್ಕಿಂತ ದಾನವೀರ ಇರೋ ಮತ್ತ ಅರ್ಜುನಗೆ ಇದಾಕೈತಿ ಹೆಂಗ ಅಂತ ಹೇಳ್ತಾನೆ. ಆಮೇಲೆ ಕೃಷ್ಣ ಬರ್ತಾ, ಈಗ ನೋಡಿ ಮಾಡ್ ತೋರಿಸ್ತೇನಂತ ಹೇಳಿ ಬಂದ ನಿಲ್ತಾನೆ. ಬ್ರಾಹ್ಮಣ ವೇಷ ಹಾಕೊಂಡ್ ಬಂದಿರ್ತಾನ. ನಾ ಬ್ರಾಹ್ಮಣ ಬಂದೆ, ನಿನ್ನಿಂದ ಭಿಕ್ಷೆ ಬೇಕು ನನಗ ಅಂತ ಹೇಳ್ತಾನ. ಅವ ಕರ್ಣ ಹೇಳ್ತಾನೆ, ನನ್ ಕಡೆ ಈಗ ಏನಿಲ್ಲ, ಏನ್ ಕೊಡಾಕೈತಿ? ಹಂಗಾರ ಹೋಗ್ಲಿ ಅಂತ ಕೇಳ್ತ. ತಡಿ ಅಂತ ಒಂದ್ ಚಿನ್ನದ ಹಲ್ಲು ಇರ್ತೈತ್ರಿ ಅವ್ನ ಬಾಯ, ಚಿನ್ನದ ಹಲ್ಲದ ತೆಗೆದ್ ಕೊಡ್ತಾನ್ರಿ. ಅವಾಗ ಅಂತಾನೆ, ಇಡೀ ಜಗತ್ತಿಗೆ ನೀ ಫೇಮಸ್ ಆಗ್ತಿ ದಾನವೀರ್ ಕರ್ಣ ಅಂತ ಹೇಳಿ. ದಾನ ಶೂರ ಕರ್ಣ ಅಂತ ಹೇಳಿ ಇಡೀ ಜಗತ್ತಿಗೆ ಏನಾಗ್ತಿ, ಫೇಮಸ್ ಆಗ್ತಿ. ಇನ್ನ ಮಟ್ಟ ಕರ್ಣಗತೆ ಯಾರು ದಾನವೀರ್ ಅಂತ ಹೇಳಿ ಹಿಡ್ಸ್ಕೊಕ್ ಆಗೋದಿಲ್ಲ. ಮತ್ತ ಮಹಾಭಾರತ ಎಪಿಸೋಡ್ನಾಗ ಅವಂದ್ ಬಹಳ ಚಂದ ಐತ್ರಿ ಕರ್ಣದ್ರಿ. ದುರ್ಯೋಧನ ಪಾಟಿ ಆದ್ರೂ ಕೂಡ ಅವ್ನ ಮಿತ್ರತನ ಎಷ್ಟ್ ಚಂದ ನಿಭಾಯಿಸ್ತಾನ್ರಿ. ಗೊತ್ತಿರ್ತೈತ್ರಿ ಅವನ್ಗ ನಾನ್ ಸೋಲ್ತೇನೆ ಅಂತ ಹೇಳಿ, ಕರ್ಣಗ ಗೊತ್ತೈತಿ. ಆದ್ರೂ ನಾ ಅದೆಲ್ಲ ಫ್ರೆಂಡ್ಶಿಪ್ ಇದ್ ಮಾಡ್ಕೊಂಡ ಅವ್ನಿಗೆ ಏನ್ ಮಾಡ್ತಾನ್ರಿ ಇದ. ಕರೆ ಇದು ತಪ್ಪ ಕರ್ಣ ಏನ್ ಮಾಡಿದ್ದಂದ್ರ, ದ್ರೌಪದಿ ವಸ್ತ್ರಹರಣೆಯಾಗ ತಪ್ಪು ಮಾಡ್ದ. ಎರಡನೇದು, ಏನೇ ತಪ್ಪು ಮಾಡ್ತಿರ್ತಾರಲ್ಲ ದುರ್ಯೋಧನ, ಅದನ್ನ ಹೇಳ್ಬೇಕಾಗಿರ್ತೈತಿ. ಮಿತ್ರತ ಅಂದ್ರೆ ಒಟ್ಟ ಮಿತ್ರತ ಅಂದ್ರೆ ಇವ್ ಏನ್ ಹೇಳ್ತಾನ ಅದನ್ನ ಹೇಳ್ಕೊತ ಹೋಗುದ ಮಾಡ್ಕೋತ, ಅದು ತಪ್ಪು ಮಾಡಿ ನೋಡ್ರಿ. ತಿದ್ದಬೇಕಲ್ಲ, ಮಿತ್ರತದ ಹೇಳ್ಬೇಕಲ್ಲ. ಕರೆ ಈ ಒಂದ್ ಏನಿತ್ತಂದ್ರ ಋಣಿ ಆಗಿದ್ದಲ್ಲ, ಅಂಗರಾಜಗ ರಾಜ ಮಾಡಿದ್ದಲ್ಲ ಅವ್. ಎಲ್ಲಾ ಸಭಾದೊಳಗ ಸೂತ ಪುತ್ರ ನೀ ಏನ್ ಬಾಣ ಬಿಡ್ತಿ ಅಂತ ಎಲ್ಲಾರು ಅಸಹ್ಯ ಮಾಡಿರ್ತಾರಿ ಪಾಂಡವ. ಅವಾಗ ದುರ್ಯೋಧನ ಹೇಳ್ತಾನೆ, ಅವನಿಗೂ ರಾಜ ಐತಿ, ಅವನು ರಾಜ ಅದನಂತ ಅಂಗರಾಜ ಮಾಡ್ಬಿಡ್ತಲ್ಲ. ಅದಕ್ ಋಣಿ ಆಗಿದ್ದಕ್ಕ ಅಣ್ಣಾಗ ಸಾಥ್ ಕೊಡ್ಬೇಕಾಕೈತಿ. ನೋಡಕ್ ಕ್ಷತ್ರಿಯರಿ ಪಾಂಡು ಮಗಾರಿ, ಅವ ಕುಂತಿ ಮಗಾರಿ. ಅಂದ್ರೆ ಹೇಳೋ ಭಾವ ಏನಂದ್ರ, ಇವ್ರೆಲ್ಲಾ ಕ್ಯಾರೆಕ್ಟರ್ನ ನಾವ್ ಏನ್ ಕಲಿಬೇಕಂದ್ರ ಅವ್ರತ ಕ್ವಾಲಿಟಿ ಕಲಿಬೇಕ್ರಿ. ಮತ್ ಅವ್ರ ತಪ್ಪು ಏನೇನ್ ಮಾಡ್ಯಾರೋ ಅವನು ಕಲಿಬೇಕ್ರಿ. ಇನ್ನೂ ಬಾಳ ಐತ್ರಿ, ಈ ಸಲ ಸಾಕ್ರಿ. ಓಂ ಶಾಂತಿ ಹಾಡ್ರಿ ಅಂದ್ರೆ ಇದ್ ಮೈಕ್ ಕೊಡ್ರಿ. ಅದಿರ್ಲಿ ಮ್ಯಾಗಿಂದ ಅಷ್ಟ. ಥ್ಯಾಂಕ್ಸ್. महाभारत महाभारत
अतश्री अतश्री महाभारत कथा, अतश्री महाभारत कथा, महाभारत कथा, महाभारत कथा। कथा है पुरुषार्थ की, स्वार्थ की, परमार्थ की, सारथी जिसकी बनी श्री कृष्ण भारत पात की। शब्द घोषित हुआ जब सत्य साधक सर्वथा, शब्द घोषित हुआ यदा यदा हि धर्मस्य ग्लानिर्भवति भारत, अभ्युत्थानधर्मस्य तदात्मानं सृजाम्यहम्, परित्राणाय साधूनां विनाशाय च दुष्कृतां, धर्म संस्थापनार्थाय संभवामि युगे युगे। सीखे हम बीते युगों से नए युग का करे स्वागत, करे स्वागत, करे स्वागत, करे स्वागत। भारत की कहानी सदियों से पुरानी है, ज्ञान की गंगा है, ज्ञान की गंगा, ऋषियों की अमर वाणी है, ज्ञान की गंगा, ऋषियों की अमर कहानी। हे विश्व भारती है, वीरों की आरती है, हे नीत नई पुरानी, भारत की ये कहानी महाभारत। ओम शांति री। थैंक यू री।